Hello everyone, this is Anjum. Welcome back to my channel Sahitya Abyasa Academy. Today shall see the paper analysis of UGC NET English paper 1 and paper 2. Okay na? So January ಬರೆಯಲ್ಪಟ್ಟಿರುವಂತದ್ದು ಒಂದು previous question paper ಅಂತ ಹೇಳ್ಬೋದು. ಓಕೆನಾ? ದಟ್ ಇಸ್ 2025 ಜನವರಿಯಲ್ಲಿ ಕಂಡು ಬಂದಿರುವಂತದ್ದು. ಓಕೆನಾ? ಮೀನ್ಸ್ ರಿಸಲ್ಟ್ ಬಂದಿರುವಂಥದ್ದು ಅಂತ ಹೇಳ್ಬೋದು. ಅಫ್ಕೋರ್ಸ್ ಡಿಸೆಂಬರಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಫೈನ್. ಟೆಸ್ಟ್ ಡೇಟ್ ಇಲ್ಲಿದೆ ನೋಡಿ, 7/1/2025 ಅಂತ ಹೇಳ್ತಾ ಇದ್ದಾನೆ. ಓಕೆನಾ? ಸೊ ಅವಾಗೆ ಬರೆಯಲ್ಪಟ್ಟಿರುವಂಥದ್ದು, ವೆಬ್ಸೈಟಿಂದ ಫಾರ್ವರ್ಡ್ ಮಾಡಿರುವಂಥದ್ದು. ಲೆಟ್ಸ್ ಬಿಗಿನ್ ದ ಫಸ್ಟ್ ಕ್ವಶನ್. ಪೇಪರ್ 1 ಇಟ್ ಈಸ್. ವಾಟ್ ಇಸ್ ದಟ್? ಪೇಪರ್ 1 ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್ದಲ್ಲಿ ಕೇಳಿರುವಂಥದ್ದು ಕ್ವಶನ್ ಬಹಳಷ್ಟು ಈಸಿ ಆಗಿರುವಂಥದ್ದು ಅಂತ ಹೇಳ್ಬೋದು. ಜಸ್ಟ್ ಅನಲೈಸ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಯಿತು. ಫೈನ್. ದ ಫಾಲೋವಿಂಗ್ ಟೇಬಲ್ ಶೋಸ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಒಬ್ಟೈನ್ ಬೈ 6 ಸ್ಟೂಡೆಂಟ್ಸ್. ಇಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಏನು, 6 ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ಅವರದೇ ಆದದ್ದು ಒಂದು ಮಾರ್ಕ್ಸನ್ನು ಒಬ್ಟೈನ್ ಮಾಡಿರುವಂಥದ್ದು. ಅದರ ಮೇಲೆ ಕ್ವಶನ್ ಇನ್ 4 ಡಿಫರೆಂಟ್ ಸಬ್ಜೆಕ್ಟ್ ಇನ್ ದ ಎಕ್ಸಾಮಿನೇಷನ್. ಸ್ಟಡಿ ದ ಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್. ಫೈನ್. ಸೊ ದ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾನೆ, ವಾಟ್ ಈಸ್ ದ ಓವರ್ ಆಲ್ ಪರ್ಸೆಂಟೇಜ್ ಆಫ್ ಕರಣ್? ಎಸ್, ಕರಣಿನ ಒಂದು ಓವರ್ ಆಲ್ ಪರ್ಸೆಂಟೇಜ್ ಬಗ್ಗೆ ಹೇಳಬೇಕಾದ್ರೆ ಫಿಸಿಕ್ಸಲ್ಲಿ 92 ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ಬಂದುಬಿಟ್ಟು 90, ವೇರ್ ಆಸ್ ಮ್ಯಾಥ್ಸಲ್ಲಿ ಬಂದುಬಿಟ್ಟು 90 ಆ್ಯಂಡ್ ಇಂಗ್ಲೀಷಲ್ಲಿ 93. ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟಾಗಿದೆ ರೀ? 365. ಓಕೆನಾ? ಹಾಗಾದರೆ 365 ಡಿವೈಡೆಡ್ ಬೈ 400, 4 ಸಬ್ಜೆಕ್ಟಿಂದು 100ಅಲ್ಲಿ ಡಿವೈಡೇಷನ್ ಮಾಡಿದರೆ ನಮಗೆ ಆನ್ಸರ್ ಎಷ್ಟು ಬಂದಿತ್ತು ರೀ? ದಟ್ ಈಸ್ 91.25. ಇಸ್ ಇಟ್? 91.25. The answer is 4. Fine. So here it is 4. Second question. Observe the table. What are the average marks obtained by the students with the 4 highest scores in physics? ಹಾಗಾದರೆ highest score ಮಾಡಿರುವಂಥದ್ದು 4 subjects ಅಲ್ಲಿ physics ಅಲ್ಲಿ ಅದರ ಒಂದು average ಬಗ್ಗೆ ಹೇಳಬೇಕಾದ್ರೆ ರಾಧಿಕಾ ಗಾಟ್ 90, ಕರಣ್ 92, ನೀರಜ್ 86, ಪ್ರಿಯಾಂಕಾ 63, ಸುಜಾತಾ 77 ಆ್ಯಂಡ್ ಪ್ರೀತಿ 50. ಸೊ ಹಾಗಾದರೆ ಒಂದು ಟೋಟಲ್ ಮಾರ್ಕ್ಸ್ ಬಗ್ಗೆ ಹೇಳಬೇಕಾದ್ರೆ 345. ಓಕೆನಾ? ಹಾಗಾದರೆ 345ಗೆ 345 ಡಿವೈಡೆಡ್ ಬೈ 4 ಇಂದ ಡಿವೈಡೇಷನ್ ಕೈಗೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತ್ರಿ? 86.25. ದಟ್ ಈಸ್ ಫೋರ್ತ್ ಆನ್ಸರ್. ದ ಆಪ್ಷನ್ ಈಸ್ ಫೋರ್ತ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಗ್ಗೆ ಹೇಳಬೇಕಾದ್ರೆ ಅಕಾರ್ಡಿಂಗ್ ಟು ದ ಮಾರ್ಕ್ಸ್ obtained what is the percent of Neeraj in a best 3 subject? ಹಾಗಾದರೆ ನೀರಜಿನ where he is this one ಒಂದು ಟೋಟಲ್ ಮಾರ್ಕ್ಸ್ ಅಲ್ಲಿ ಸೊ obtain ಮಾಡಿರುವಂಥ ಮಾರ್ಕ್ಸ್ ಅಲ್ಲಿ ಅವನ ಟೋಟಲ್ ಪರ್ಸೆಂಟೇಜ್ ಎಷ್ಟು ಕಂಡು ಬಂದಿದೆ ಇನ್ ದ ಬೆಸ್ಟ್ 3 ಸಬ್ಜೆಕ್ಟ್ಸ್ ಅಲ್ಲಿ ಹೇಳಬೇಕಾದ್ರೆ ವಾಟ್ ಇಸ್ ದ್ಯಾಟ್? ಫಸ್ಟ್ ಥಿಂಗ್, ನೀರಜ್ ಸ್ಕೋರ್ಡ್ ಏನು 86, 82, 75 ಆ್ಯಂಡ್ 77. ಎಸ್. ಸೊ ಇಲ್ಲಿ ಬಂದುಬಿಟ್ಟು ಎಷ್ಟಾಗಿದೆ ರೀ? 245 ಅವರ ಒಂದು ಟೋಟಲ್ ಮಾರ್ಕ್ಸ್ ಅಂತ ಹೇಳ್ಬೋದು. ಇದನ್ನು 3 ಇಂದ ಡಿವೈಡೇಷನ್ ಕೈಗೊಂಡಿವಂದರೆ ವಿ ಗಾಟ್ ದ ಆನ್ಸರ್ ದಟ್ ಈಸ್ 81.66 ಅಂತ ಹೇಳ್ಬೋದು. ಓಕೆನಾ? ಲೆಟ್ ಮಿ ಟೆಲ್ ಯು ಒನ್ ಮೋರ್ ಥಿಂಗ್ little bit. Yes, what he said in this question, which is the Neeraj in a best 3 subject. ಈ 3 subjects ಅನ್ನ ಮಾತ್ರ ನಾವು ಆಯ್ಕೆ ಕೈಗೊಳ್ಬೇಕಾಗ್ತದೆ. ದಟ್ ಈಸ್ 86, ದೆನ್ 82, ದೆನ್ ಏನು ಹೇಳ್ತಾ ಇದ್ದಾನೆ ಅವನು 77. ಸೊ ಎಕ್ಸೆಪ್ಟ್ 75. ಓಕೆನಾ? ಈ ಒಂದು ಕ್ವಶನ್ಗೆ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 245 ಅಂತ ಹೇಳ್ಬೋದು. ಡಿವೈಡೆಡ್ ಬೈ 3 ಸಬ್ಜೆಕ್ಟ್, answer would be, what is that? 81.66. So the answer is 81 point. That is this. So the option number 2 anta helbodu. Fine. The fourth question. Which of the following received highest aggregate marks in all the 4 subjects? ಹಾಗಾದ್ರೆ all the 4 subjects ಅಲ್ಲಿ highest aggregate ಕಂಡು ಬಂದಿರುವಂಥದ್ದು who is that student ಅಂತ ಹೇಳಬೇಕಾದ್ರೆ as we know ರಾಧಿಕಾ got 368. Yes, Radhika got 368, whereas next Neeraj 365, Karan and Neeraj 320,
320, whereas Priyanka 241 and Sujata 304, whereas Preeti 201. Okay na? ಹಾಗಾದ್ರೆ ರಾಧಿಕಾ ಹ್ಯಾಸ್ ದ ಹೈಯೆಸ್ಟ್ ಅಗ್ರಿಗೇಟ್, ರೈಟ್? ಇವುದು ಹೈಯೆಸ್ಟ್ ಸ್ಕೋರ್ ಆಗಿ ಕಂಡು ಬಂದಿದೆ. ಸೊ ಶಿ ಹ್ಯಾಸ್ ಗಾಟ್ ದ ಹೈಯೆಸ್ಟ್ ಅಗ್ರಿಗೇಟ್ ಅಂತ ಹೇಳ್ಬೋದು. ಹೈಯೆಸ್ಟ್ ಅಗ್ರಿಗೇಟ್ ಮಾರ್ಕ್ಸ್, ದಟ್ ಈಸ್ ರಾಧಿಕಾ. ಸೊ ದ ಆನ್ಸರ್ ಈಸ್ 1. ಆಪ್ಷನ್ ಈಸ್ 1. ಓಕೆನಾ? ನೆಕ್ಸ್ಟ್ 5th ಕ್ವಶನ್. Which of the following pair of students has the smallest ratio between physics marks by them? Yes, this is very important. ನೋಡಿ, ಹಾಗಾದ್ರೆ ರೇಷಿಯೋ ಕೇಳಿದಾನೆ. ಓಕೆನಾ? How it is ರಾಧಿಕಾ and Karan. Wait a second. ರಾಧಿಕಾ and Karan ಬಗ್ಗೆ ಹೇಳಬೇಕಾದ್ರೆ 90, ರಾಧಿಕಾ got 19 whereas Karan got 92. ಹಾಗಾದ್ರೆ ಇವರ ರೇಷಿಯೋ ಬಂದ್ಬಿಟ್ಟು 0.978. ಓಕೆನಾ? ಫೈನ್. ದೆನ್ ನೀರಜ್ ಅಂಡ್ ಕರಣ್ ಬಗ್ಗೆ ಹೇಳಬೇಕಾದ್ರೆ 86 ಆ್ಯಂಡ್ 92. ಇವರ ರೇಷಿಯೋ ಬಂದ್ಬಿಟ್ಟು 0.935. ವೆರಾಸ್ ಸುಜಾತಾ ಆ್ಯಂಡ್ ನೀರಜ್ ಬಗ್ಗೆ ಹೇಳಬೇಕಾದ್ರೆ 77/86 ಮೀನ್ಸ್ 86 ಗಾಟ್ ನೀರಜ್. ಸೊ ಟೋಟಲ್ ಅವರೇಜ್ ಬಂದ್ಬಿಟ್ಟು ರೇಷಿಯೋ ಬಂದ್ಬಿಟ್ಟು 0.895. ದೆನ್ ಪ್ರಿಯಾಂಕಾ ಸುಜಾತಾ 63, she got 63 whereas Sujata 77. So ಇವರ ರೇಷಿಯೋ ಬಂದ್ಬಿಟ್ಟು 0.818. ಕ್ವಶನ್ ಏನು ಹೇಳ್ತಾ ಇದ್ದಾನೆ? ಸ್ಮಾಲೆಸ್ಟ್ ರೇಷಿಯೋ ಬಿಟ್ವೀನ್ ಫಿಸಿಕ್ಸ್ ಮಾರ್ಕ್ಸ್. ಹಾಗಾದ್ರೆ who has got the smallest? That is option number 4. That is 4th. ಅಂದರೆ ಪ್ರಿಯಾಂಕಾ and Sujata has got very smallest ratio ಅಂತ ಹೇಳ್ಬೋದು. ಓಕೆನಾ? ಫೈನ್. Let me tell you one thing. When you study data interpretation question, you need to prepare thoroughly profit and loss, percentage, average and ratio. Okay na? So each topic inna nearly 20 questions, 20 to 30 questions neat agi prepare agi. Okay na? Because avanu ಏನು ಮಾಡ್ತಾನೆ ಗೊತ್ತಾ, data interpretation ನಲ್ಲಿ these are all steps must be applied. ಮೀನ್ಸ್ ಈ 4 ಸ್ಟೆಪ್ಸ್ ಅಲ್ಲಿ ಅಪ್ಲೈ ಆಗಿರಬೇಕು. ಆ ಥರದ ಅವನು ಏನು ಮಾಡ್ತಾನೆ, ಕ್ವಶನ್ಸನ್ನು ಕೇಳ್ತಾನೆ ಅಂತ ಹೇಳ್ಬೋದು. ಜಸ್ಟ್ ಲೈಕ್ 30 ಕ್ವಶನ್ಸ್ಗಳನ್ನು ನೀವು ಪ್ರಾಪರ್ ಆಗಿ ಪ್ರಿಪೇರ್ ಮಾಡಿರಂದರೆ ಆ 30 ಕ್ವಶನ್ಸಿನ ಒಂದು ಮೆಥಡ್, ಓಕೆನಾ, ಮೀನ್ಸ್ ಒಂದು ಕಾನ್ಸೆಪ್ಟ್ ಯಾವ ಥರ ಹೇಳಬೇಕಂತ ಹೇಳಿದ್ರೆ ಪರ್ಸಂಟೇಜ್, ಓಕೆನಾ, ಅಂದರೆ ಪರ್ಸಂಟೇಜಿನ ಆ ಫಾರ್ಮುಲಾಸಿನ ಸ್ಟೆಪ್ಸ್ಗಳನ್ನು ನೀವು ಅಲ್ಲಿ ಸ್ಟಡಿ ಮಾಡುವಂಥದ್ದು. ನಾಟ್ ಆನ್ ಕ್ವಶನ್ ಅಲ್ಲ, ಆ ಸ್ಟೆಪ್ಸ್ ಅಂದರೆ ಯಾವುದೇ ಕ್ವಶನ್ ಕೊಟ್ಟರು ಕೂಡ ಈ ಪ್ರಾಫಿಟ್ ಲಾಸ್ ಆಯಿತು, ಪರ್ಸೆಂಟೇಜ್ ಆಯಿತು, ಆವ್ರೇಜ್ ಆಯಿತು, ರೇಷಿಯೋ ಆಯಿತು, ಅದರ ಒಂದು ಮೆಥಡ್ಸ್ ಆಯಿತು, ಫಾರ್ಮುಲಾ ಆಯಿತು, ಅದನ್ನು ಎಕ್ಸಾಕ್ಟಾಗಿ ಯುಟಿಲೈಸ್ ಮಾಡಿ ಕ್ವಶನ್ಗೆ ಆನ್ಸರನ್ನು ಪಡೆದುಕೊಳ್ಳುವಂಥ ಒಂದು ಮೆಥಡನ್ನು ಸ್ಟಡಿ ಮಾಡುವಂಥದ್ದು. ಅದರಲ್ಲಿ ಒಂದು ಏನ್ರಿ ಪರ್ಫೆಕ್ಟ್ನೆಸ್ಸನ್ನು ನೀವು ಗೇನ್ ಮಾಡುವಂಥದ್ದು. ಕ್ವಶನ್ ಮೇಲೆ ಫೋಕಸ್ ಮಾಡಬೇಡ್ರಿ, ಆ ಕ್ವಶನ್ನ ಸಾಲ್ಯೂಷನ್ ಆಗುವಂಥ ಮೆಥಡ್ ಏನಿದೆ, ಯಾವ ಫಾರ್ಮುಲನ್ನು ಫಾಲೋ ಆಗ್ತದೆಯಾ ಅದರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ಬೋದು. ಸೊ ಈಚ್ ಟಾಪಿಕ್ಕಿಂದ ಈಚ್ ಸ್ಟೆಪ್ಪಲ್ಲಿ ಪ್ರಾಫಿಟ್ ಆಯಿತು, ಲಾಸ್ ಆಯಿತು, ಈ ಒಂದು ಪ್ರತಿಯೊಂದು 32 30 ಕ್ವಶನ್ಸ್ ನೀಟಾಗಿ ಪ್ರಿಪೇರ್ ಆಗಿದೆ ಅಂದರೆ ನೆಕ್ಸ್ಟ್ ನಿಮ್ಮದು ಡೇಟಾ ಇಂಟರ್ಪ್ರಿಟೇಷನಲ್ಲಿ ಬರುವಂಥ ಪ್ರತಿಯೊಂದು ಕ್ವಶನ್ಗೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಟ್ ಕ್ವಶನ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಕ್ವಶನ್, ಓಕೆನಾ, ವಾಟ್ ಈಸ್ ದ್ಯಾಟ್? ನೋಡಿ, ನೆಕ್ಸ್ಟ್ ಕ್ವಶನ್ ಹೇಳ್ತಾ ಇದ್ದಾನೆ, ಐಡೆಂಟಿಫೈ ದ ಫ್ಯಾಲಸಿ. ವಾಟ್ ಇಸ್ ದಟ್? ಅಲನ್ ಈಸ್ ಎ ಟಾಲ್. ಅಲನ್ ಏನಿದ್ದಾನೆ? ಟಾಲ್ ಇದ್ದಾನೆ, ಡಾರ್ಕ್ ಇದ್ದಾನೆ, ಆ್ಯಂಡ್ ಹ್ಯಾಂಡ್ಸಮ್ ಇದ್ದಾನೆ, ಆ್ಯಂಡ್ ಹ್ಯಾಸ್ ಬ್ಲೂ ಐಸ್ ಟು. Bill is also same, that is tall, dark, handsome, and therefore Bill probably has blue eyes too. ಬಿಲ್ಲಿಗೂ ಕೂಡ ಬ್ಲೂ ಐಸ್ ಕೂಡ ಕಂಡು ಬಂದಿದೆ. ಹಾಗಾದರೆ ಇದರಲ್ಲಿ ಒಂದು ಫ್ಯಾಲಸಿ ಯಾವುದು ಫಾಲೋ ಮಾಡಲಾಗಿದೆ? ಇನ್ಕನ್ಸಿಸ್ಟೆನ್ಸಿ, ವೀಕ್ ಎನಾಲಜಿ, ಸ್ಲಿಪರಿ ಸ್ಲೋಪ್, ಹೆಸ್ಟಿ ಜನರಲೈಸೇಷನ್. ಸೊ ಇಲ್ಲಿ ಆನ್ಸರ್ ಹೇಳಬೇಕಾದ್ರೆ ವಾಟ್ ಇಸ್ ದಟ್? ವೀಕ್ ಎನಾಲಜಿ ಅಂತ ಹೇಳ್ಬೋದು. ಸೊ ದ ಆನ್ಸರ್ ಈಸ್ 2. ಆನ್ಸರ್ ಈಸ್ 2. ನೆಕ್ಸ್ಟ್ ಕ್ವಶನ್ ಬಗ್ಗೆ ಹೇಳಬೇಕಾದ್ರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ SITE ಇನ್ ದ ಕಾಂಟೆಕ್ಸ್ಟ್ ಆಫ್ ಕಮ್ಯುನಿಕೇಷನ್, ದ ಎಕ್ಟ್ರೋನಮಿ. SITE ದ ಒಂದು ಫುಲ್ ಫಾರ್ಮ್ ಹೇಳಬೇಕಾದ್ರೆ ಸೆಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಜುಕೇಷನ್. ದಟ್ ದ ಆಪ್ಷನ್ ನಂಬರ್ 1 ಅಂತ ಹೇಳ್ಬೋದು. ಸೊ ಬೇಸಿಕಲಿ ಇದು ಒಂದು ಏನು ಹೇಳ್ತೀರಾ,
ಯಾವಾಗ ಒಂದು ಜಾರಿಯಾಗಿದೆ ಅಥವಾ ಲಾಂಚ್ ಆಗಿದೆ ಅಂತ ಹೇಳಬೇಕಾದ್ರೆ ದಟ್ ಈಸ್ ಹೇಳಬೇಕಾದ್ರೆ 1975-76 ಫ್ರಾಮ್ ಈ ಒಂದು ಪ್ರಾಜೆಕ್ಟ್ ಯಾರಿಂದ ಕಂಡುಬಂದಿದೆ ಅಂತ ಹೇಳಿದರೆ ದಟ್ ಈಸ್ ಇಸ್ರೋ ನಾಸಾ ಆ್ಯಂಡ್ ಯುನೆಸ್ಕೋ ಅಂತ ಹೇಳ್ಬೋದು. ಓಕೆನಾ? ಎಸ್, ಫೈನ್. Next question. Suppose a man swims 12 kilometer upstream and 20 kilometer downstream in a river in a 4 hours. Okay, na? And if he swims 18 kilometer upstreams and a 10 kilometer downstreams also in a 4 hours. Then the speed at which he swims in the still water dalli avana ಒಂದು ಏನಂತಾರೆ ಸ್ಪೀಡ್ ಎಷ್ಟಾಗ್ತದೆಯಾ ಅವರ್ಸ್ ಅಲ್ಲಿ. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಏನಿದೆ 6 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಕ್ವಶನ್ ನೋಡಿ. ವೆನ್ ವಾಸ್ ದ ನ್ಯಾಷನಲ್ ಗವರ್ನೆನ್ಸ್ ಪ್ಲಾನ್ NEGP started in India? When it is 2006. It is 2006 May 18. ಓಕೆನಾ? May 18 ನಲ್ಲಿ ಈ ಒಂದು ನ್ಯಾಷನಲ್ ಗವರ್ನೆನ್ಸ್ ಪ್ಲಾನ್ ಅನ್ನೋದು ಲಾಂಚ್ ಆಗಿರುತ್ತದೆ ಅಂಶ ಕಂಡುಬರ್ತದೆಯಾ? May 18. ಓಕೆನಾ? ಇದು ಒಂದು ಏನಂತಾರೆ ಈ ಒಂದು ಪ್ಲಾನ್ ಫಾರ್ಮುಲೇಟೆಡ್ ಮಾಡಿದವರು ಬೈ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್. ವಾಟ್ ಇಸ್ ದಟ್? ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ information technology information technology and that is Department of Administrative Reform. Department of Administrative Reform and Public. ಓಕೆನಾ? ದೀಸ್ ಆರ್ ದ ಥಿಂಗ್ಸ್ ಅಂತ ಹೇಳ್ಬೋದು. ಒಂದು ನಿಮಿಷ, ಇನ್ನೊಂದು NEGP ಬಿಗಿನಿಂಗ್ದಲ್ಲಿ ಏನು 27 ಮಿಷನ್ಸ್ ಮೋಡ್ ಪ್ರಾಜೆಕ್ಟ್ಸ್ ಆಗಿ ಕಂಡುಬಂದಿತ್ತು. ಬಟ್ 8 ಸಪೋರ್ಟ್ ಕಂಪೋನೆಂಟ್ ಆಗಿ ಕಂಡುಬಂದಿತ್ತು. ಬಟ್ ಲೇಟರ್ ಆನ್ ಅದೇನಾಯ್ತು ಜಸ್ಟ್ ಲೈಕ್ 31ಗೆ ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ ಆ್ಯಡ್ ಆಗಿ ಅದು 2011ದಲ್ಲಿ ಕಂಡುಬಂತು ಅಂತ ಹೇಳ್ಬೋದು. ಓಕೆನಾ? ಹಾಗಾದರೆ ಇದರ ಒಂದು ಫೌಂಡೇಶನ್ ಕಂಡುಬಂದಿರುವಂಥದ್ದು ದಟ್ ಈಸ್ ಡಿಜಿಟಲ್ ಇಂಡಿಯಾ ಬೈ ಪ್ರೊಮೋಟಿಂಗ್ ಎ ಸರ್ವಿಸ್ ಏರಿಯಾಸ್ ಇನ್ ಲೈಕ್ ಹೆಲ್ತ್, ಎಜುಕೇಷನ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಇದರ ಒಂದು ಯಾವುದೋ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿದಿರಿ ದಟ್ ಈಸ್ ಹೆಲ್ತ್, ಎಜುಕೇಷನ್ ಆ್ಯಂಡ್ ದ ಲಾಸ್ಟ್ ಒನ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಓಕೆನಾ? ಸೊ ಹಿಯರ್ ಆನ್ಸರ್ ಬಂದ್ಬಿಟ್ಟು ಏನ್ರಿ 2006 ಅಲ್ಲಿ ನ್ಯಾಷನಲ್ ಗವರ್ನೆನ್ಸ್ ಅಂಡ್ ಪ್ಲಾನ್ಸ್ ಅನ್ನೋದು ಒಂದು ಲಾಂಚ್ ಆಗಿದೆ ಇಂಡಿಯಾದಲ್ಲಿ May 18 ಅಂತ ಹೇಳ್ಬೋದು. ಫಾರ್ಮುಲೇಟೆಡ್ ಬೈ ದೀಸ್ ಆರ್ ದ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ಬಿಗಿನಿಂಗ್ದಲ್ಲಿ 27 ಮಿಷನ್ಸ್ ಮೋಡ್ ಪ್ರಾಜೆಕ್ಟ್ಸ್ ಇದ್ದು 8 ಸಪೋರ್ಟ್ ಕಂಪೋನೆಂಟ್ ಆಗಿ ಕಂಡು ಬಂದಿತ್ತು. ಲೇಟರ್ ಆನ್ ಅದೇನಾಯ್ತು 31 in 2011 ಅಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್. ಎಸ್, ವಾಟ್ ಇಸ್ ದ್ಯಾಟ್? Match the following. What I have written? 31. So, 31 projects only. Next, nodi. Sneezing ಕಂಡುಬರ್ತಾ ಇದೆ. ನೆಕ್ಸ್ಟ್ ಸ್ಟ್ರಾಟಿಫೈ ಸ್ಯಾಂಪ್ಲಿಂಗ್, ಪ್ರೊಬಬಿಲಿಟಿ ಆ್ಯಂಡ್ ನಾನ್ ಪ್ರೊಬಬಿಲಿಟಿ. ಇಂಪಾರ್ಟೆಂಟ್ ಚಾಪ್ಟರ್ ನೋಡ್ರಿ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್. ಓಕೆನಾ? ಹಾಗಾದರೆ ಇದರ ಒಂದು ಮೀನಿಂಗ್ ಯಾವ ಥರ ಆಗಿ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದೇನೆ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮ್ಯಾಚಸ್ ಟು ದ ಪಾಪ್ಯುಲೇಷನ್ ಈಸ್ ಡಿವೈಡೆಡ್ ಇಂಟು ದಿಸ್ ಒನ್. ಪಾಪ್ಯುಲೇಷನ್ ಈಸ್ ಡಿವೈಡೆಡ್ into several subpopulation that are individually more homogeneous ಅಂತ ಹೇಳ್ಬೋದು. That is A. Whereas probability sampling ಅನ್ನೋದು every item, this one, of the universe has an equal chance of inclusion in the sample, whereas
ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಹೇಳಬೇಕಾದ್ರು ಸೆಲೆಕ್ಟ್ ಎವ್ರಿ ಒನ್. ದಿಸ್ ಒನ್ ಸಿಸ್ಟಮ್ಯಾಟಿಕ್ ಹೆಸರೇ ಹೇಳ್ತಾ ಇದೆ ನೋಡಿ. ಫೈನ್, ಸಾರಿ, ದಿಸ್ ವುಡ್ ಬಿ ದ ಬಿ ಆ್ಯಂಡ್ ದಿಸ್ ಇಸ್ ದ ಸಿ. ಆ್ಯಂಡ್ ದ ನಾನ್ ಪ್ರೊಬಬಿಲಿಟಿ ಅಂತ ಹೇಳಬೇಕಾದ್ರೆ ಪ್ರೊಸೀಜರ್, ದಟ್ ಈಸ್ ಡಿ. ಸೊ ಹಾಗಾದರೆ ಎ ಬಂದುಬಿಟ್ಟು ಸೆಕೆಂಡ್, ಎ ಬಂದುಬಿಟ್ಟು ಸೆಕೆಂಡ್ ಅಂತ ಹೇಳ್ಬೋದು. ದ ಕರೆಕ್ಟ್ ಆನ್ಸರ್ ಅಂತ ಹೇಳಬೇಕಾದ್ರೆ ಎಗೆ 2, ಓಕೆ, ಇದು ರಾಂಗ್, ಇದು ರಾಂಗ್, ದಿಸ್ ಒನ್, this is wrong. A is 2 and B is the 3. S, C is a 1. Here it is, D is the 4. The answer is this. So let's have a little bit explanation ಬಗ್ಗೆ ಹೇಳಬೇಕಾದ್ರೆ ನೋಡಿ, what is the meaning of probability? ಒಂದು probability ಬಗ್ಗೆ ಹೇಳಬೇಕಾದ್ರೆ ಅದರ ಒಂದು ಮೀನಿಂಗ್ ಹೇಳಬೇಕಾದ್ರೆ ಸಿಂಪಲ್ ರ್ಯಾಂಡಮ್ ಸೆಲೆಕ್ಷನ್ ಆಗಿ ಕಂಡುಬರ್ತದೆ. ವೆರಸ್ ನಾನ್ ಪ್ರೊಬ್ಯಾಬಿಲಿಟಿ ಹೇಳಬೇಕಾದ್ರೆ ಕನ್ವೀನಿಯನ್ಸ್, ಓಕೆನಾ, ಕನ್ವೀನಿಯನ್ಸ್ ಆಧಾರದ ಮೇಲೆ ಸೆಲೆಕ್ಷನ್ ಆಗಿ ಕೈಗೊಳ್ಳುವಂಥದ್ದು, ಓಕೆನಾ. ಸೊ ಫರ್ದರ್ ಮೋರ್ ಬಗ್ಗೆ ಹೇಳಬೇಕಾದ್ರೆ ವಾಟ್ ಇಸ್ ದಟ್ ಪ್ರೊಬ್ಯಾಬಿಲಿಟಿ, ಪ್ರೊಬ್ಯಾಬಿಲಿಟಿಯ ಒಂದು ಟೈಪ್ಸ್ ಬಗ್ಗೆ ಹೇಳಬೇಕಾದ್ರೆ simple random, stratified, systematic and cluster. These are the types of probability. Whereas non-probability ಬಗ್ಗೆ ಹೇಳಬೇಕಾದ್ರೆ ಒಂದು convenience, then purposive, ಇದು ಬಹಳ ಕನ್ಫ್ಯೂಷನ್ ಆಗ್ತದ್ರಿ. ಜಡ್ಜ್ಮೆಂಟ್, ನಾನು ಕೇಸೆಟ್ ಬರೀತಿರ್ಬೇಕಾದ್ರೆ ಈ ಕ್ವಶನ್ ಕೇಳಿದಾನೆ, ಕನ್ಫ್ಯೂಷನ್ ಓವರ್ ಕಾನ್ಫಿಡೆನ್ಸ್ ವಿತ್ ಕನ್ಫ್ಯೂಷನ್ ಮಾಡಿಕೊಂಡು ರಾಂಗ್ ಹಾಕಿದ್ದೆ ನಾನು. ಇಟ್ಸ್ ಓಕೆ. ನೆಕ್ಸ್ಟ್ ಒಂದು ಕನ್ವೀನಿಯನ್ಸ್, ನೆಕ್ಸ್ಟ್ ಪರ್ಪೋಸಿವ್ ಆರ್ ಜಡ್ಜ್ಮೆಂಟ್, ಆ್ಯಂಡ್ ದೆನ್ ದ ಕೋಟಾ, ಆ್ಯಂಡ್ ದ ನೆಕ್ಸ್ಟ್ ಸ್ನೋಬಾಲ್ ಆಲ್ವೇಸ್ ಸ್ಟ್ಯಾಂಡ್ಸ್ ಆಸ್ ಎ ನಾನ್ ಪ್ರೊಬಬಿಲಿಟಿ. ಫೈನ್. ಹಾಗಾದರೆ ಸಿಂಪಲ್ ರ್ಯಾಂಡಮ್ ಬಗ್ಗೆ ಹೇಳಬೇಕಾದ್ರೆ ಈಕ್ವಲ್ ಚಾನ್ಸ್, ಎಲ್ರಿಗೂ ಈಕ್ವಲ್ ಆಗಿ ಚಾನ್ಸ್ ಆಗಿ ಕಂಡು ಬಂದಿರುವಂಥದ್ದು. ಲೈಕ್ ಎಕ್ಸಾಂಪಲ್ ಆಫ್ ಲಾಟ್ರಿಯಲ್ಲಿ ಕಂಡು ಬಂದಿರುವಂಥದ್ದು ರ್ಯಾಂಡಮ್ ನಂಬರ್ಸ್ನ ಸೆಲೆಕ್ಷನ್ ಮಾಡುವಂಥ ಒಂದು ಅಂಶಕ್ಕೆ ಈಕ್ವಲ್ ಚಾನ್ಸ್ ಸಿಗ್ತದೆ, ಲಾಟ್ರಿ ಸಿಸ್ಟಮ್ ಆಗಿ ಸೆಲೆಕ್ಷನ್ ಕೈಗೊಳ್ಳುವಂಥದ್ದು. ವೆರಾಸ್ ಸ್ಟ್ರಾಟಿಫೈಡ್ ಬಗ್ಗೆ ಹೇಳಬೇಕಾದ್ರೆ ಪಾಪ್ಯುಲೇಷನ್ ಈಸ್ ಡಿವೈಡೆಡ್ ಇಂಟು ಹೋಮೋಜೆನಿಯಸ್ ಸ್ಟ್ರಾಟಾ, ಸ್ಯಾಂಪಲ್ ಪ್ರಪೋರ್ಷನಲ್. ಹೋಮೋಜೆನಿಯಸ್ ಎಲ್ಲರನ್ನ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ಅನ್ನೋದು ಸಿಗ್ತದೆ, ಸ್ಟ್ರಾಟಿಫೈಡ್. ಆ್ಯಂಡ್ ಸಿಸ್ಟಮೆಟಿಕ್ ಬಗ್ಗೆ ಹೇಳಬೇಕಾದ್ರೆ ಆಫ್ಟರ್ ರ್ಯಾಂಡಮ್ ಸ್ಟಾರ್ಟ್, ಅಂದರೆ ಎವ್ರಿ ಐಟಮ್ ಫ್ರಮ್ ಎ ಲೀಸ್ಟ್ ಆಫ್ಟರ್ ರ್ಯಾಂಡಮ್ ಸ್ಟಾರ್ಟ್, ಅಂದರೆ ಪ್ರತಿಯೊಂದಕ್ಕೂ ಲೀಸ್ಟ್ ಮಾಡ್ತಾ ಇದ್ದಾರೆ, ರ್ಯಾಂಡಮ್ ಆಗಿ ಸೆಲೆಕ್ಷನ್ ಆಗಿ ಕೈಗೊಳ್ಳುವಂಥದ್ದು ಅಂತ ಹೇಳ್ಬೋದು. ಎವ್ರಿ ಒನ್ ಈಸ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ ಗ್ರೂಪ್ ಅಂತ ಹೇಳ್ಬೋದು. ಇನ್ನು ವಾಟ್ ಇಸ್ ದಟ್ ಕ್ಲಸ್ಟರ್ ಅಂತ ಹೇಳಿದ್ರೆ ರ್ಯಾಂಡಮ್ಲಿ ಸೆಲೆಕ್ಟೆಡ್ ದ ಗ್ರೂಪ್, ದಟ್ ಈಸ್ ಕ್ಲಸ್ಟರ್. ನಾವು ಎಕ್ಸಾಮ್ಸ್ ಬರಿತೀವಲ್ಲ, ಕ್ಲಸ್ಟರ್ ಸಿಸ್ಟಮ್, ಆಲ್ಫಾಬೆಟ್ ಮೂಲಕ ವಿದ್ಯಾರ್ಥಿಗಳನ್ನು, ಸ್ಟೂಡೆಂಟ್ಸ್ಗಳನ್ನು ಎಕ್ಸಾಮ್ಸ್ಗೆ ಅಲೋ ಮಾಡುವಂಥದ್ದು. ಅಂದರೆ ಆಲ್ಫಾಬೆಟ್ ಮೂಲಕ ಏನು ಮಾಡ್ತದ್ರಿ, ಎಕ್ಸಾಮ್ಸ್ನ ಒಂದು ಫಾರ್ಮೇಷನನ್ನು ಫಾಲೋ ಮಾಡೋದು, ಎದಿಂದ ಕಂಡು ಬಂದಿರುವಂಥದ್ದು. ಸೊ ಆ ಒಂದು ವಿದ್ಯಾರ್ಥಿ ಬೇರೆ ಬೇರೆ ಕಾಲೇಜಿಂದ ಕಂಡು ಬಂದಿದ್ರು ಕೂಡ ಎ ಅಲ್ಫಾಬೆಟ್ ಮೂಲಕ ಫಸ್ಟ್ ರೂಮ್, ಸೆಕೆಂಡ್ ರೂಮ್, ದೆನ್ ಬಿ ಸಿ ಡಿ ಅನ್ನೋದಂಶ ಕಂಡು ಬರ್ತದೆ. ದಟ್ ಈಸ್ ವಾಟ್ ಏನು ಹೇಳ್ತಂದ್ರೆ ಕ್ಲಸ್ಟರ್ ಅಂತ ಹೇಳ್ಬೋದು. ಹಾಗಾದರೆ ನಾನ್ ಪ್ರೊಬಬಿಲಿಟಿಯಲ್ಲಿ ಅಂತ ಹೇಳಬೇಕಾದ್ರೆ ಫಸ್ಟ್ ಏನು ಹೇಳ್ತಂದ್ರೆ ಕನ್ವೀನಿಯನ್ಸ್, ದಟ್ ಈಸ್ ಈಸಿಲಿ accessible subjects ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ನಾವು ವಿ ಆರ್ ದ ಲಿಟ್ರೇಚರ್ ಸ್ಟೂಡೆಂಟ್ಸ್, ಓಕೆನಾ. ಸೊ ಲಿಟ್ರೇಚರ್ ಸ್ಟೂಡೆಂಟ್ಸಲ್ಲಿ PhD ಮಾಡೋದಿದೆ, ವಿಚ್ ಈಸ್ ವೆರಿ ಈಸಿ ಫಾರ್ ಮೀ ಟು ಗೆಟ್ ದ ಸೋ ಮಚ್ ರೆಫರೆನ್ಸಸ್, ಓಕೆನಾ. ಶೇಕ್ಸ್ಪಿಯರ್ ಟಾಪಿಕ್ ಮೇಲೆ ನಾವೇನಾದರೂ ಸ್ಟಡಿ ಕೈಗೊಟ್ಟಿವಂತೆ ವಿ ವುಡ್ ಗೆಟ್ ಸೋ ಮಚ್ ಏನು ಹೇಳ್ತೀವಿ ರೆಫರೆನ್ಸಸ್ಗಳನ್ನು ಕಂಡು ಬರ್ತದೆ. ದಟ್ ಈಸ್ ಏನು ಹೇಳ್ತದೆ ಈಸಿ ವೇ, ದಟ್ ಈಸ್ ಈಸಿಲಿ accessible ಸಬ್ಜೆಕ್ಟ್ಸ್ ಅಂತ ಹೇಳ್ಬೋದು. ದೆನ್ ಏನು ಹೇಳ್ತಂದ್ರೆ ಪರ್ಪೋಸಿವ್ ಆರ್ ಜಡ್ಜ್ಮೆಂಟ್, ಅಂದರೆ ರಿಸರ್ಚರ್ಸ್ ಸೆಲೆಕ್ಟ್ ದ ಬೇಸ್ಡ್ ಆನ್ ಎಕ್ಸ್ಪರ್ಟೈಸ್. ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ಬುಕ್ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಲಿಟ್ರೇಚರ್ ಮೇಲೆ ಅಂತ ಹೇಳಿದ್ರೆ ನನ್ನದೇ ಆದ ಒಂದು ಟೀಚರ್ಸ್ಗೆ ಏನಾದರೂ ಸಲಹೆ ತೊಗೊಂಡಿದ್ದೇನೆ, ಎಕ್ಸ್ಪರ್ಟೈಸ್ ಅವ್ರು ಸಜೆಸ್ಟ್ ಮಾಡುವಂಥದ್ದು. ಗೋ ವಿತ್ ದಿಸ್ ಸಬ್ಜೆಕ್ಟ್, ಗೋ ವಿತ್ ದಿಸ್ ಬುಕ್, ಎಸ್ ಗೋ ವಿತ್ ಮೇಕ್ ರಿಸರ್ಚ್ ಆನ್ ಸಚ್ ಥಿಂಗ್ ಅನ್ನೋದೇನು ನಾವು
ಸಜೆಷನ್ಸ್ ತೊಗೊಳ್ತೀವಿ ಫ್ರಮ್ ದ ಎಕ್ಸ್ಪರ್ಟ್ಸ್, ದಟ್ ಈಸ್ ಏನಿರ್ತಾನೆ ಪರ್ಪಸ್ ಯುವರ್ ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ಇನ್ನು ಕೋಟಾದ ಬಗ್ಗೆ ಹೇಳಬೇಕಾದ್ರೆ ಫಿಕ್ಸ್ಡ್ ನಂಬರ್ಸ್ ಫ್ರಮ್ ಸಬ್ ಗ್ರೂಪ್ಸ್ ನಾನ್ ರ್ಯಾಂಡಮ್ಲಿ. ಫಿಕ್ಸ್ಡ್ ನಂಬರ್ಸ್, ಕೋಟಾ ಮೀನ್ಸ್ ಫಿಕ್ಸ್ಡ್, ಕೆಲವೊಂದು ಗ್ರೂಪ್ಸ್ಗಳಾಗಿ ಕಂಡುಬರ್ತದೆ. ಇದೇ ಗ್ರೂಪನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ವಿತೌಟ್ ಮೇ ಬಿ ಬೈ ಸೀಯಿಂಗ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ವಿತೌಟ್ ವಾಚಿಂಗ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್. ಏನು ಒಂದು ಫಿಕ್ಸ್ಡ್ ಆಗಿ ಕೈಗೊಂಡಿರುವಂಥದ್ದು, ದಟ್ ಈಸ್ ಕೋಟಾ. ಆ್ಯಂಡ್ ಅ ಸ್ನೋಬಾಲ್ದಲ್ಲಿ ಏನು ಹೇಳ್ತದೆ, ಪಾರ್ಟಿಸಿಪೆಂಟ್ಸ್ ರಿಕ್ರೂಟ್ ಅದರ್ಸ್ ಫಾರ್ ಹಾರ್ಡ್ ಟು ರೀಚ್ ಗ್ರೂಪ್ಸ್. ಓಕೆನಾ, ಸ್ನೋಬಾಲ್ ಫಾರ್ ಎಕ್ಸಾಂಪಲ್ ಅದು ಒಂದು ಮೂವಿ ಇದೆ ನೋಡಿ ಸಲ್ಮಾನ್ ಖಾನಿಂದು. ಸೊ ನಾನು ಒಬ್ರಿಗೆ ಹೆಲ್ಪ್ ಮಾಡ್ತೀನಿ, ಸಪೋಸ್ ಇಫ್ ಐ ಡಿಡ್ ಹೆಲ್ಪ್ ಟು ಸಮ್ ಒನ್, ಹೆಲ್ಪ್ ತೊಗೊಂಡ್ಕೊಂಡಿರುವಂಥ ವ್ಯಕ್ತಿ ಏನು ಮಾಡ್ತಾನೆ, ಹಿ ಹ್ಯಾಸ್ ಟು ಡೂ ದ ಹೆಲ್ಪ್ ವಿತ್ ದ 3 ಪರ್ಸನ್. ಅವನು 3 ವ್ಯಕ್ತಿಗೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ತೊಗೊಂಡಿರುವಂಥ ವ್ಯಕ್ತಿ ಅಗೇನ್ ಅವನು ಏನು ಮಾಡ್ತಾನೆ, 3 ವ್ಯಕ್ತಿಗೆ ಹೆಲ್ಪ್ ತೊಗೊಳ್ಳುವಂಥದ್ದು. ಗೆಟಿಂಗ್ ಮೈ ಪಾಯಿಂಟ್? ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಮೇನ್ ಒರಿಜಿನಲ್ಲಿಂದ ಅಲ್ಲಿ ರೀಚ್ ಆಗುವಂಥದ್ದು. ಅದು ಏನಂದರೆ ಪಾರ್ಟಿಸಿಪೆಂಟ್ ರಿಕ್ವೆಸ್ಟ್ ಅದರ್ಸ್ ಹಾರ್ಡ್, ಅಂದರೆ ಸ್ವಲ್ಪ ಹಾರ್ಡ್ ಆಗಿ ವರ್ಕ್ ಆಗಿ ಕಂಡು ಬಂದಿರುವಂಥದ್ದು. ಅಂಡರ್ಸ್ಟುಡ್? ಇದೇನ್ರಿ ಟೈಪ್ಸ್ ಆಫ್ ನಾನ್ ಪ್ರಾಬಬಿಲಿಟಿ ಅಂತ ಹೇಳ್ಬೋದು. ಫೈನ್, ಎಕ್ಸಾಮಲ್ಲಿ ಕೇಳ್ತಾನೆ ನೋಡಿ ಕ್ವಶನ್. ಫೈನ್, ನೆಕ್ಸ್ಟ್. ಫೈನ್, ನೆಕ್ಸ್ಟ್. HTTPS ಸ್ಟ್ಯಾಂಡ್ಸ್ ಫಾರ್ ವಾಟ್? ಏನು ಹೇಳ್ತದಾನೆ? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ಡ್ ಅಂತ ಹೇಳ್ಬೋದು. ಓಕೆನಾ? ಯೂಸರ್ಸ್ ಆಫ್ ಪೋರ್ಟ್ ಎಷ್ಟಿದ್ದಾರೆ? 443 ಇದೆ. ಓಕೆನಾ? ಐಡೆಂಟಿಫೈಡ್ ಬೈ, ಇದನ್ನ ಒಂದು HTTPS ಅನ್ನೋದು ಐಡೆಂಟಿಫೈ ಮಾಡುವಂಥದ್ದು ಯಾರು? ಪ್ಯಾಡ್ಲಾಕ್. ಓಕೆನಾ? ಐಕಾನ್ ಇನ್ ಬ್ರೌಸರ್. ಯಾವೊಂದು ಬ್ರೌಸರ್ದಲ್ಲಿ HTTPS ಕಂಡು ಬಂದಿರುವಂಥದ್ದು? ಮೇ ಬಿ ಈ ಥರ ಕ್ವಶನ್ಸ್ ಬರ್ಬೋದು. ದಟ್ ಈಸ್ ಬ್ರೌಸರ್ಸ್ ಅಂತ ಹೇಳ್ಬೋದು. ನೆಟ್ ಕ್ವಶನ್ಸ್ ಕಮಿಂಗ್ ಫ್ರಮ್ ದ ವೆರಿ ಡೆಪ್ತ್ ಅಂತ ಹೇಳ್ಬೋದು. ಅವನು ಔಟರ್ಲಿ ಫೋಕಸ್ ಮಾಡೋದಿಲ್ಲ, ವೆರಿ ಡೀಪ್ ಆಗಿರುವಂಥ ಕ್ವಶನ್ಸ್ಗಳನ್ನು ತೆಗೆಯುವಂಥದ್ದು ಅಂತ ಹೇಳ್ಬೋದು. ನೆಕ್ಸ್ಟ್, ಸಾರಿ, ಎಸ್ ಆನ್ಸರ್ ಕೊಟ್ಟಿದ್ದೀನಲ್ಲ, ದಿಸ್ ಒನ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ದಟ್ ಈಸ್ ಏನು ಹೇಳ್ತದೆ? ಆಪ್ಷನ್ ನಂಬರ್ 1 ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು Jaina philosophy, am I right? Jaina philosophy, which among the following is not, this is very important, not form of an indirect knowledge. ಹಾಗಾದರೆ ಜೈನ್ ಫಿಲಾಸಫಿಯಲ್ಲಿ ಕೆಲವೊಂದು ನಾಲೆಜಿನ ಸ್ಟೆಪ್ಸ್ಗಳನ್ನು ಹೇಳಲಾಗಿದ್ದಾನೆ. ಕಂಡು ಬಂದಿರುವಂಥ ಸ್ಟೆಪ್ಸ್ಗಳಲ್ಲಿ, ಫಿಲಾಸಫೀಸ್ಗಳಲ್ಲಿ ಯಾವುದು ಫಿಲಾಸಫಿ ಅಲ್ಲ, ಅಬೌಟ್ ದ ನಾಲೆಜ್. am I right? ಅಬೌಟ್ ದ ನಾಲೆಜ್ ಅಂತ ಹೇಳ್ಬೋದು. ದ ಆನ್ಸರ್ ವಿಲ್ ಟೆಲ್ ಯು ಸೂನ್. ಇಲ್ಲೇನು ಹೇಳ್ತಾ ಇದ್ದಾನೆ, ಜೈನಿಸಮ್ ಕ್ಲಾಸಿಫಿಕೇಶನ್ ಆಫ್ ನಾಲೆಜಿನ ಒಂದು ರೀಸನಿಂಗ್ ಆರ್ ಎ ಲಾಜಿಕಲ್ ಅನಾಲಿಸಿಸ್ ಬಗ್ಗೆ ಹೇಳಬೇಕಾದ್ರೆ ಒಂದು ಅವನೇನು ಹೇಳ್ತಾ ಇದ್ದಾನೆ, ಡೈರೆಕ್ಟ್ ನಾಲೆಜ್ ಸ್ಟ್ಯಾಂಡ್ಸ್ ಆಸ್ ಎ ಪ್ರತ್ಯಕ್ಷ. ಓಕೆನಾ? ಅಂಡ್ ಸೆಕೆಂಡ್ ಒನ್ ಈಸ್ ಇಂಡೈರೆಕ್ಟ್ ಆಸ್ ಎ ಪರೋಕ್ಷ. ಅಂಡ್ ಇಂಡೈರೆಕ್ಟ್ ಫಾರ್ಮ್ ಇನ್ಕ್ಲೂಡ್ಸ್ ಸ್ಮೃತಿ ಅನ್ನೋದು ಕಂಡು ಬರ್ತದೆಯಾ? ದಟ್ ಈಸ್ ಮೆಮೊರಿ ಆರ್ ರಿಕಗ್ನಿಷನ್ಸ್ ಅಂತ ಹೇಳ್ಬೋದು. ಅಂಡ್ ದ ಫೋರ್ತ್ ಒನ್ ಏನು ಹೇಳ್ತದೆ, ಪ್ರತ್ಯಭಿಜನ. ದಟ್ ಈಸ್ ಇಲ್ಲಿದೆಯಲ್ಲ, ಈ ಒಂದು ಸ್ಪೆಲ್ಲಿಂಗ್ ನೋಡಿ, ಅದೇನಿದೆ, ರಿಕಾಗ್ನಿಷನ್ ಅಂತ ಹೇಳ್ಬೋದು. ಅಂಡ್ ದ ಲಾಸ್ಟ್ ಒನ್ ಏನು ಹೇಳ್ತದೆ, ದ ಫಿಫ್ತ್ ಒನ್ ಈಸ್ ಹೇಳಬೇಕಾದ್ರೆ ನಯ ಮೀನ್ಸ್ ಸ್ಟ್ಯಾಂಡ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಅನದರ್ ಮೀನಿಂಗ್ ಆಫ್ ಪರ್ಸ್ಪೆಕ್ಟಿವ್ ಅಂದರೆ ಇಲ್ಲೇನು ಹೇಳ್ತಾ ಇದ್ದಾನೆ, ಅಕಾರ್ಡಿಂಗ್ ಟು ಜೈನಿಸಮ್ ಫಿಲಾಸಫಿ ಲಾಜಿಕಲ್ ಒಂದು ಥಾಟ್ ಆಯಿತು, ರೀಸನಿಂಗ್ ಅನಲೈಸಸ್ ಮಾಡುವಂಥದ್ದು, ಲಾಜಿಕಲ್ ಅನಲೈಸಸ್ ಮಾಡೋದಾಯಿತು, ಅಥವಾ ಒಂದು ಇಂಡೈರೆಕ್ಟ್ ನಾಲೆಜಿನ ಒಂದು ವಿಷಯದ ಬಗ್ಗೆ ಹೇಳಬೇಕಾದ್ರೆ ದ ಫಸ್ಟ್ ಒನ್ ಈಸ್ ವಾಟ್? ಡೈರೆಕ್ಟ್, ಇಂಡೈರೆಕ್ಟ್, ಸ್ಮೃತಿ, ಪ್ರತ್ಯಭಿಜನ ಆ್ಯಂಡ್ ದ ನಯ ಆರ್ ದ ಏನು ಹೇಳ್ತಾ ಇದ್ದಾನೆ, ಫಾಲೋವಿಂಗ್ ಆಫ್ ಜೈನ್ ಫಿಲಾಸಫಿ. ದೆನ್ ವಾಟ್ ಅಬೌಟ್ ದ ತರಕ? ದಟ್ ಈಸ್ ನಾಟ್ ಎ ಫಾರ್ಮ್ ಆಫ್ ಇಂಡೈರೆಕ್ಟ್. ದ ಆನ್ಸರ್ ಈಸ್ 3 ಅಂತ ಹೇಳ್ಬೋದು. ಓಕೆನಾ? And one more thing, these stands as a indirect knowledge.
ಇಂಡೈರೆಕ್ಟ್ ನಾಲೆಜನ್ನು ಪಡೆದುಕೊಳ್ಳುವಂಥದ್ದು ಒಂದು ಅಂಶ ಅಂತ ಹೇಳ್ಬೋದು. ಯಾವುದು? ಪ್ರತ್ಯಭಿಜ್ಞ ಆ್ಯಂಡ್ ನಯ. ಬಟ್ ಈ ಸ್ಮೃತಿ ಆಲ್ಸೋ ಜೈನಿನ್ ಫಿಲಾಸಫಿಲಿ ಕಂಡು ಬರ್ತದೆ. ಇಲ್ಲಿ ಫಾರ್ಮ್ ಆಫ್ ಇಂಡೈರೆಕ್ಟ್ ಅಂತ ಹೇಳಿದ್ರೆ ತರ್ಕ ಅಂತ ಹೇಳ್ಬೋದು. ರೈಟ್? ತರ್ಕ ಅಂತ ಹೇಳ್ಬೋದು. ಓಕೆನಾ? ಒನ್ ಮೋರ್ ಥಿಂಗ್ ನೋಡಿ, ಇನ್ನೊಂದು ಸ್ವಲ್ಪ ನೋಟ್ಸ್ ಮಾಡ್ಕೊಡ್ರಿ. ದೇರ್ ಇಸ್ ಅನದರ್ ಅನುಮಾನ. ಅನುಮಾನ, ಇನ್ಫರೆನ್ಸ್ ಇದು ಏನಾಗ್ತದ್ರಿ? ಇಂಡೈರೆಕ್ಟ್ ಆಗ್ತದೆ. ಇಂಡೈರೆಕ್ಟ್ ನಾಲೆಜ್ ಕೂಡ ನೋಡಿ. ಓಕೆನಾ? ಫೈನ್. ನೆಕ್ಸ್ಟ್ ಹೇಳಬೇಕಾದ್ರೆ ನೆಕ್ಸ್ಟ್ ಕ್ವಶನ್ ಅಂತ ಹೇಳಬೇಕಾದ್ರೆ, ಅಮ್ಮಿ ಮೈ ಕ್ಲಾಸ್ ಕರು. Identify the most favorable condition. Identify the most favorable condition for the dispersion and dilution of air pollutions in the atmosphere. ನಮ್ಮ ತಾಯಿ ನೋಡ್ತಾ ಇದ್ದಾರೆ, ಇಲ್ಲಿ ಕ್ಲಾಸ್ ಮಾಡಿ ಪಕ್ಕದಲ್ಲಿ ಬಂದು ಜೋರಾಗಿ ಮಾತಾಡ್ತಾ ಇದ್ದಾರೆ. ಎಸ್, ಅದೇನು ಬೇಕಂತ ಮಾಡ್ತಾರೆ. ಫೈನ್, ಸಾರಿ ಫಾರ್ ದಿಸ್ ಒನ್. ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಗೊತ್ತಾ? ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ ಎಸ್ ಶಿ ಈಸ್ ಡೂಯಿಂಗ್ ಕ್ಲಾಸ್ ಅಂತೇಳಿ ಹೋಗ್ಬಿಡ್ಬೇಕು. ನಾನು ಅವ್ರು ಮಾತಾಡಿರ್ಬೇಕು, ಆ ಲೆವೆಲಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಫೈನ್, ಮದರ್ ಈಸ್ ಗಾಡ್, ಹೌದಲ್ಲ? ವಿ ಡೋಂಟ್ ಹ್ಯಾವ್ ರೈಟ್ ಟು ಕ್ರಿಟಿಸೈಸ್ ಹರ್. ಫೈನ್. Identify the most favorable condition for the dispersion and dilution of air pollution in the atmosphere. ಓಕೆನಾ? ಈ ಒಂದು ಅಂಶನ ಏರ್ ಪೊಲ್ಯೂಷನ್ ಆಗುವಂಥದ್ದು ಐಡೆಂಟಿಫೈ ಮಾಡುವಂಥದ್ದು. ಲೈಕ್ ಫೇವರೇಬಲ್ ಕಂಡೀಷನ್ ಫಾರ್ ದ ಡಿಸ್ಪರ್ಷನ್ ಆ್ಯಂಡ್ ಡಿಲ್ಯೂಷನ್ ಆಫ್ ಏರ್ ಪೊಲ್ಯೂಟೆಂಟ್ಸ್ ಇನ್ ದ ಅಟ್ಮಾಸ್ಫಿಯರ್. ದಟ್ ಈಸ್ ವಾಟ್ ಆನ್ಸರ್. ಏನು ಹೇಳ್ತಾ ಇದ್ದಾರೆ ಅವನು? ಹಾಟ್, ಸನಿ. ಎಸ್, ಲೆಟ್ ಮಿ ಟೆಲ್ ಯು ಬಿಫೋರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಕೋಲ್ಡ್ ವಿಂಟರ್ ನೈಟ್ಸ್ ಅಂತ ಹೇಳಬೇಕಾದ್ರೆ ಸ್ಟೇಬಲ್ ಕಂಡೀಷನ್. ಇದು ಸ್ಟೇಬಲ್ ಕಂಡೀಷನಲ್ಲಿ ಕಂಡು ಬಂದಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಸನಿ ವಿಂಟರ್ ಈವ್ನಿಂಗ್ಸ್ ಬಗ್ಗೆ ಹೇಳಬೇಕಾದ್ರೆ ಕೂಲಿಂಗಲ್ಲಿ ಕಂಡು ಬಂದಿರುವಂಥದ್ದು. ಕೂಲಿಂಗ್ ಲೀಡ್ಸ್ ಟು ಸ್ಟೆಬಿಲಿಟಿ ಆ್ಯಂಡ್ cooling leads stability and light winds. Next, hot sunny summer. This is the answer. ಏನು ಹೇಳ್ತದೆ? Provide the most favorable condition for dispersion and dilution ಅಂತ ಹೇಳ್ಬೋದು. Whereas early morning during summer ಇದು ಏನ್ರಿ? calm winds and surface inversion. Okay na? Next ಬಂದ್ಬಿಟ್ಟು arrange the following major industrial disaster. Okay na? Where it is? Arrange the following major industrial disasters in a correct chronological order. Bhopal gas tragedy, Sevas disaster, deep water horizon oil spill, Soma mine disaster. ಸೊ ಇಲ್ಲಿ ಆನ್ಸರ್ ಹೇಳಬೇಕಾದ್ರೆ ಒಂದು ಕ್ರೊನಾಲಜಿಕಲ್ ಆರ್ಡರ್ ಆಗಿ ಹೇಳಬೇಕಾದ್ರೆ ವಿಲ್ ಟೆಲ್ ಯು. ಭೋಪಾಲ್ ಗ್ಯಾಸ್ ಟ್ರಾಜಿಡಿ, ಇಟ್ ಈಸ್ ಹ್ಯಾಪನ್ ಇನ್ 1984. Wait a second. ನೆಕ್ಸ್ಟ್ ಇದರ ಒಂದು ಗ್ಯಾಸ್ ಟ್ರಾಜಿಡಿ ಅಂತ ಬಗ್ಗೆ ಹೇಳಬೇಕಾದ್ರೆ METHY ಮೆಥಿ ISOCYANATE isocyanate, right?
ಲೀಕ್, ಇದು ಲೀಕ್ ಆಗಿರುವಂಥದ್ದು ಫ್ರಾಮ್ ವಾಟ್ ಇಸ್ ದಟ್, ಫ್ರಾಮ್ ಯೂನಿಯನ್ ಕಾರ್ಬೈಡ್ plant in India. 1894 this thing ನೋಡಿ ಪ್ಲೀಸ್ ನೆನ್ಪಿಟ್ಕೊಳ್ರಿ. ಫೈನ್. ದೆನ್ ಸೆವೆಸೋ ಡಿಸಾಸ್ಟರ್ ಬಗ್ಗೆ ಹೇಳಬೇಕಾದ್ರೆ 1976 ಅಲ್ಲಿ ಕಂಡು ಬಂದಿದೆ. 1976 ಕೆಮಿಕಲ್, ಇದೊಂದು ಕೆಮಿಕಲ್ ಡಯಾಕ್ಸಿನ್ release from ICMESA plant in Italy. ರಿಲೀಸ್ ಆಗಿರುವಂಥದ್ದು ಒಂದು ಕೆಮಿಕಲ್ ಇಟಾಲಿಯಲ್ಲಿ. ಡೀಪ್ ವಾಟರ್ ಹೊರಿಸನ್ ಆಯಿಲ್ ಸ್ಪಿಲ್ ಆಗಿರುವಂಥದ್ದು ಎಲ್ಲಿ, ವೆನ್ ಇಟ್ ಈಸ್ 2010 ಅಲ್ಲಿ ಇಯರಲ್ಲಿ ಕಂಡು ಬಂದಿದೆ. ದಟ್ ಈಸ್ BP ಆಯಿಲ್ ರಿಚ್ explosion in Gulf of Mexico and Soma mine disaster, that is coal mine. ಇದು ಹ್ಯಾಪನ್ ಆಗಿರುವಂಥದ್ದು 2014. ಓಕೆನಾ. ದಿಸ್ ಒನ್ ಸೋಮಾ ಮೈನ್ ಡಿಸಾಸ್ಟರ್ ಬಗ್ಗೆ ಹೇಳಬೇಕಾದ್ರೆ ಎಸ್, ಕಾಯಿಲ್ COAL ಕಾಯಿಲ್ ಮೈನ್ ಫೈರ್. ಓಕೆನಾ. ಇನ್ ಟರ್ಕಿಯಲ್ಲಿ ಕಂಡು ಬಂದಿರುವಂಥದ್ದು. ಓಕೆನಾ. ಫೈನ್. ನಿಯರ್ಲಿ 301 ವರ್ಕರ್ಸ್ ಏನಾಗಿದ್ದಾರೆ, ಕಿಲ್ಲಿಂಗ್ ಆಗಿದ್ದಾರೆ. ಫೈನ್. ಕ್ವೆಶನ್ ಏನು ಹೇಳ್ತಾ ಇದ್ದಾನೆ ನಮಗೆ, ಅರೇಂಜ್ ದ ಫಾಲೋವಿಂಗ್ ಮೇಜರ್ ಇಂಡಸ್ಟ್ರಿಯಲ್ ಡಿಸಾಸ್ಟರ್ ಇನ್ ಕರೆಕ್ಟ್ ಕ್ರೊನಾಲಜಿಕಲ್. ಎಸ್, ಕರೆಕ್ಟ್ ಆಗಿ ಕ್ರೊನಾಲಜಿಕಲ್ ಬಗ್ಗೆ ಹೇಳಬೇಕಾದ್ರೆ ದಿಸ್ ಒನ್ ಇಸ್ ಫಸ್ಟ್ ನೋ 1976, that is B. 1976 B. Next C, this one A, BA 1984, after that C, after that D. idena BACD. Yes, the answer is 2. Okay na. Fine. Next, which of the following sequence in the development of its interest in a subject by a learner is appropriate? Learner is appropriate. Again ಅವನು ಏನು ಕೇಳ್ತಾ ಇದ್ದಾನೆ, ಫಾಲೋವಿಂಗ್ ಸೀಕ್ವೆನ್ಸ್ ಕೇಳ್ತಾ ಇದ್ದಾನೆ. ವೆಲ್ ಡೆವಲಪ್ಡ್ ಇಂಡಿವಿಜುವಲ್ ಇಂಟ್ರೆಸ್ಟ್, ಸಿಚುವೇಶನಲ್ ಇಂಟ್ರೆಸ್ಟ್ ಟ್ರಿಗರ್ಡ್, ಎಮರ್ಜಿಂಗ್ ಇಂಡಿವಿಜುವಲ್ ಇಂಟ್ರೆಸ್ಟ್, ಸಿಚುವೇಶನಲ್ ಇಂಟ್ರೆಸ್ಟ್ ಮೇಂಟೈನ್ಡ್. ಹಾಗಾದರೆ ದ ಫಸ್ಟ್ ಒನ್ ಅಂತ ಹೇಳಬೇಕಾದ್ರೆ ಸಿಚುವೇಶನಲ್, ದಿಸ್ ವುಡ್ ಬಿ ದ ಫಸ್ಟ್, ಮೀನ್ಸ್ B. Situational interest triggered, initially attention caught by the novelty or external stimuli. ಫಸ್ಟ್ ಏನಿರ್ಬೇಕ್ರಿ, ನಮಗೆ ಅಟೆನ್ಷನ್ ಅನ್ನೋದು ಕಂಡು ಬರುವಂಥದ್ದು ಸಿಚುವೇಶನಲ್ ಇಂಟ್ರೆಸ್ಟ್ ಟ್ರಿಗರ್ಡ್ ಅಂತ ಹೇಳ್ಬೋದು. ಲೇಟರ್ ಆನ್ ಏನು ಹೇಳ್ತಾ ಇದ್ದಾನೆ, ಸಿಚುವೇಶನಲ್ ಇಂಟ್ರೆಸ್ಟ್ ಮೇಂಟೈನ್ಡ್, ದಟ್ ಈಸ್ D. ಇಟ್ ಈಸ್ ಸ್ಟ್ಯಾಂಡ್ಸ್ ಫಾರ್ ಸಸ್ಟೈನ್ ಥ್ರೂ ಮೀನಿಂಗ್ಫುಲ್ ಎಂಗೇಜ್ಮೆಂಟ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ಬೋದು. ವೆರ್ಯಾಸ್ ಥರ್ಡ್ ಬಂದ್ಬಿಟ್ಟು ಎಮರ್ಜಿಂಗ್ ಇಂಡಿವಿಜುವಲ್, ದಟ್ ಈಸ್ C. ಎಮರ್ಜಿಂಗ್ ಇಂಡಿವಿಜುವಲ್ ಇಂಟ್ರೆಸ್ಟ್, ದಟ್ ಈಸ್ ವಾಟ್ ಲರ್ನರ್ ಬಿಗಿನ್ಸ್ ಸೆಲ್ಫ್. ಎಸ್, ಸೆಲ್ಫ್ ಲರ್ನರ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಜನರೇಟಿಂಗ್ ಆ್ಯಂಡ್ ಎಂಗೇಜ್ಮೆಂಟ್ ವಿತ್ ದ ಸ್ಟೋರ್ ನಾಲೆಜ್ ಆ್ಯಂಡ್ ವ್ಯಾಲ್ಯೂ. ಸೆಲ್ಫ್ ಒಂದು ಏನಾಗ್ತದೆ ರೀ, ಲರ್ನಿಂಗ್ ಅಂತ ಹೇಳ್ಬೋದು. ಜನರೇಟಿಂಗ್, ಸೆಲ್ಫ್ ಜನರೇಟಿಂಗ್, ದಟ್ ಈಸ್ ಎಮರ್ಜಿಂಗ್ ಇಂಡಿವಿಜುವಲ್ ಇಂಟ್ರೆಸ್ಟ್. ಆ್ಯಂಡ್ ದ ಲಾಸ್ಟ್ ಒನ್ ಏನು ಹೇಳ್ತದೆ, ವೆಲ್ ಡೆವಲಪ್ಡ್, ಎಕ್ಸಾಕ್ಟ್ಲಿ, ದಟ್ ಈಸ್ ಎ ಅಂತ ಹೇಳ್ಬೋದು. ವೆಲ್ ಡೆವಲಪ್ಡ್. ಓಕೆನಾ, ಎ ಕಂಡು ಬರ್ತಾ ಇದೆ. ಫೈನ್. ವೆಲ್ ಡೆವಲಪ್ಡ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ದಟ್ ಈಸ್ ಡೀಪ್ ಎಂಡ್ಯೂರಿಂಗ್ ಪ್ರೀ ಡಿಸ್ಪೊಸಿಷನ್ ವಿತ್ ಸೆಲ್ಫ್ ರೆಗ್ಯುಲೇಷನ್. BDCA, fourth. The answer is fourth. Fine. Next question. Consider the following argument and pick the correct answer. Okay, now all four-legged creatures have wings. Animal formed in the okay, fine. All spiders have exactly 4 legs. Howdo? No. All spiders have exactly 4 legs. 4 leg irtade. I don't think so.
therefore all spiders have wings. No, ಇದು wrong ಇದೆ. All four legged creatures have wings. ಕ್ಯಾಟಿಗೆ wings ಇಲ್ಲಲ್ಲ. Fine. Valid argument, true premise, true conclusion, valid argument. So ಇಲ್ಲಿ ಆನ್ಸರ್ ಹೇಳಬೇಕಾದ್ರೆ what is that? This is invalid argument, true premise and false conclusion. Invalid argument, true premise, false conclusion ಅಂತ ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ಆನ್ಸರ್ ಯಾವ್ದು ಬರ್ತದ್ರಿ? ದಟ್ ಈಸ್ ಫೋರ್ತ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇದ್ರ ಮೇಲೆ ಒಂದು ಕ್ಲಾಸೇ ಆಗ್ತದೆ ಆರ್ಗ್ಯುಮೆಂಟ್ ಬಗ್ಗೆ ಹೇಳಬೇಕಾದ್ರೆ. ಶಾಲ್ ಸಿ ಒನ್ ಡೇ. ಇನ್ ದ ಕಾಂಟೆಕ್ಸ್ಟ್ ಆಫ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ದ acronym MVNO stands for, what is that? Mobile Virtual Network Operator. The answer is Mobile Virtual Network Operator ಅಂತ ಹೇಳ್ಬೋದು. ಓಕೆನಾ? Stay there. Fine. Next. Sorry, the answer is 1. Next, match the following. Swayam. Swayam stands as a MOOC. Am I right? Moodle. That is LMS. Open Access. That is OER H index. This is 4 D A C and B. So A stands as a 4. Idu wrong, idu wrong. 4 ide. P stands as a 1. Idu wrong ide. The answer is this. Okay na? Okay na? ಇದು ಇಂಡಿಯಾಸ್ ಗೌರ್ಮೆಂಟ್, ದಟ್ ಈಸ್ ಮೂಕ್ ಅಂತ ಹೇಳ್ಬೋದು. ಇದೊಂದು ಏನಿದ್ರಿ ಆನ್ಲೈನ್ ಕೋರ್ಸ್ ಎಸ್ ಫ್ರಮ್ ಟಾಪ್ ಇನ್ಸ್ಟಿಟ್ಯೂಷನ್, ದಟ್ ಈಸ್ ಮೂಕ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಮೋಡಲ್ ಬಗ್ಗೆ ಹೇಳಬೇಕಾದ್ರೆ ವಾಟ್ ಇಸ್ ದಟ್? ಓಪನ್ source learning management system. Okay na? That is learning management system, LMS, learning management system anta helbodu. And open access ಬಗ್ಗೆ that is OER ಬಗ್ಗೆ ಹೇಳಬೇಕಾದ್ರೆ what is that? Open educational resource ಅಂತ ಹೇಳ್ಬೋದು. Okay na? That is ಒಂದು ಏನ್ರಿ ಫ್ರೀಲಿ ಅವೈಲೇಬಲ್ ಸ್ಕಾಲರ್ಲಿ ಕಂಟೆಂಟ್ ಅಂತ ಹೇಳ್ಬೋದು. ಓಕೆನಾ? ಇಲ್ಲಿ ಒಂದು ಸ್ಕಾಲರ್ಲಿ ಕಂಟೆಂಟ್ ಅನ್ನೋದು ಈ ಒಂದು ಆನ್ಲೈನ್ ಸ್ಟಡಿಂಗ್ ಕೋರ್ಸಿಂದ ತಗೋಬಹುದು. ಫೈನ್. ನೆಕ್ಸ್ಟ್ ಹೆಚ್ ಇಂಡೆಕ್ಸ್ ಬಗ್ಗೆ ಹೇಳಬೇಕಾದ್ರೆ ಬಿಬ್ಲಿಯೋಮೆಟ್ರಿಕ್ ಮೇಜರ್ ಅಸೆಸಿಂಗ್ ರಿಸರ್ಚರ್ ಪ್ರೊಡಕ್ಟಿವಿಟಿ ಲೈಕ್ ಯೂಸ್ಡ್ ಇನ್ ಎ ಸ್ಕೋಪ್ಸ್ ವೆಬ್ ಆಫ್ ಸೈನ್ಸ್ ಮತ್ತೆ ಬಿಬ್ಲಿಯೋಮೆಟ್ರಿಕ್ ಮೆಜರ್. ವಾಟ್ ಇಸ್ ದಟ್? ಇದೇನಿದೆ ರೀ? ಬಿಬ್ಲಿಯೋಮೆಟ್ರಿಕ್ ಮೆಜರ್ ಅಸೆಸಿಂಗ್ ರಿಸರ್ಚರ್ ಪ್ರೊಡಕ್ಟಿವಿಟಿ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಕ್ವೆಶನ್. ಅರೇಂಜ್ ದ 4 theories of press in a correct order. Theories. Yes. This is very important. Okay, now let me tell you. Authoritarian theory, Soviet theory ಅನ್ನೋದು 20th centuryಯಲ್ಲಿ ಕಂಡು ಬಂದಿರುವಂಥದ್ದು. It stands as a post 1917 post Russian revolution ದಲ್ಲಿ ಕಂಡು ಬಂದಿರುವಂಥದ್ದು ಒಂದು ಥಿಯರಿ. ವಾಟ್ ಇಟ್ ಟೆಲ್ಸ್ ಇನ್ನು ಕ್ಲಿಯರ್ ಆಗಿ ಹೇಳಬೇಕಾದ್ರೆ ಇನ್ನು ಶಾರ್ಟ್ ಆಗಿ ಹೇಳಬೇಕಾದ್ರೆ ಮೀಡಿಯಾ, ವಾಟ್ ಇಸ್ ದಟ್? ಮೀಡಿಯಾ ಆಸ್ ಎ
state of propaganda. State of propaganda for communist goal. For communist goal. Okay na? This is what Soviet ಆಯಿತು. ಅಥಾರಿಟೇರಿಯನ್ ಥಿಯರಿ ಬಗ್ಗೆ ಹೇಳಬೇಕಾದ್ರೆ 16 and 17th ಸೆಂಚುರಿಯಲ್ಲಿ ಯುರೋಪಲ್ಲಿ ಕಂಡುಬಂದಿರುವಂಥದ್ದು ಮೀನ್ಸ್ ಆ ಒಂದು ಥಿಯರಿ ಕಂಡುಬಂದಿರುವಂಥದ್ದು. ಪ್ರೆಸ್ ಸರ್ವ್ಸ್ ದ ಸ್ಟೇಟ್. ಇಲ್ಲಿ ಏನಾಗಿದ್ದಾರೆ? ಪ್ರೆಸ್ ಸರ್ವ್ಸ್ ದ ಸ್ಟೇಟ್, monarch or church to maintain ಏನು ಹೇಳ್ತಾ ಇದ್ದಾನೆ? To maintain order and truth. Order and truth as defined by authorities. Defined by authorities ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಲಿಬರ್ಟೇರಿಯನ್ ಅನ್ನೋದು 17th and 18th ಸೆಂಚುರಿಯಲ್ಲಿ ಕಂಡುಬಂದಿರುವಂಥದ್ದು. ಓಕೆನಾ? ಇದೇನ್ರಿ? ಅಡ್ವೊಕೇಟ್ಸ್ ಫ್ರೀ ಪ್ರೆಸ್. ಇಟ್ ಟಾಕ್ಸ್ ಅಬೌಟ್ ಅಡ್ವೊಕೇಟ್ ಫ್ರೀ ಪ್ರೆಸ್. ಹೌದಾ? ಫ್ರೀ ಪ್ರೆಸ್ ವಿತೌಟ್ ಗವರ್ಮೆಂಟ್ interference. Without spelling ನೋಡ್ಕೊಡ್ರಿ. ಗವರ್ಮೆಂಟ್ ಇಂಟರ್ಫರೆನ್ಸ್. ಓಕೆನಾ? ಆಯಿತು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ? ಸೋಷಿಯಲಿ ರೆಸ್ಪಾನ್ಸಿಬಿಲಿಟಿ ಥಿಯರಿ. ದಿಸ್ ಒನ್ ಇದು ಯಾವಾಗ ಕಂಡು ಬಂದಿದ್ದೀರಿ? ಲೈಕ್ 1947 HUTCHIN ಹಿಚನ್ಸ್ ಕಮಿಷನ್ USA ಕಂಡುಬಂದಿರುವಂಥದ್ದು. ವಾಟ್ ಇಸ್ ದಟ್? ದ ಬ್ಯಾಲೆನ್ಸ್ ಲಿಬರ್ಟೇರಿಯನ್ ಫ್ರೀಡಮ್ ವಿತ್ ದ ಎಥಿಕಲ್ ಡ್ಯೂಟೀಸ್, ಅಕ್ಯುರಸಿ, ಡೈವರ್ಸಿಟಿ, ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋದು ಕಂಡುಬಂದಿದೆ. ಸೊ ಇಲ್ಲೇನು ಹೇಳ್ತಾ ಇದ್ದಾನೆ? ದ ಪ್ರೆಸ್ ಥಿಯರೀಸ್ ಆಫ್ ಎ ಪ್ರೆಸ್ ಅನ್ನೋದು ಒಂದು ಕರೆಕ್ಟ್ ಆರ್ಡರ್ ಆಫ್ ಥಿಯರೀಸನ್ನು ಕೈಗೊಳ್ಳುವಂಥದ್ದು. ಸೊ 20th ಸೆಂಚುರಿ ಇದೆ, 16th and 17th ಕಂಡುಬಂದಿದೆ, 17th and 18th and 1947 ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟಿದ್ದು ಫಸ್ಟ್ ಯಾವ್ದ್ರಿ? ದ ಬಿ. ರೈಟ್? ದ ಬಿ ಆ್ಯಂಡ್ ವಾಟ್ ಈಸ್ ದ್ಯಾಟ್? ಲಿಬರ್ಟಿಯನ್ ಥಿಯರಿ. ಎಸ್, ದಟ್ ಈಸ್ ಸಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ಅವನು? ಸೋವಿಯತ್ ಥಿಯರಿ, ದಟ್ ಈಸ್ ಎ. ಆಫ್ಟರ್ ದಟ್ ಡಿ. Nineteen 20th means 1917. Focus on this. Okay now. Next D. So the answer ಬಂದ್ಬಿಟ್ಟು BCAD. The fourth. Answer is fourth. Fine. Next. The average of the age of 3 person. Okay now. What else to the? The average of the ages of 3 persons A, B, C is 45 years. Howda? A, B, C 45 years. Average of A, C, D is to 51 years. Then if the age of D is 56, what is the age of D? ದು ಒಂದು 56 ಇದೆ ಅಂದ್ರೆ what about the B ದು age ಎಷ್ಟಿದೆ? ಹೌದಾ? So here ಸಬ್ಸ್ಟ್ರಾಕ್ಟ್ ಕೈಗೊಳ್ಳುವಂಥದ್ದು ಅಂತ ಹೇಳಬೇಕಾದ್ರೆ ಓಕೆ ಆನ್ಸರ್ ನೋಡೋಣ. ದ ಆನ್ಸರ್ ಈಸ್ 34 years. Yes, sorry. The answer is B. That is 38 years. The answer is 38 years ಅಂತ ಹೇಳ್ಬೋದು. ಆನ್ಸರ್ ನೋಡೋಣ ಇದ್ರದ್ದು. ಎಸ್, ಶಾಲ್ ಸಿ. ನಮಗೂ ಹೆಲ್ಪ್ ಆಗ್ತದೆ ಮ್ಯಾಥ್ಸಲ್ಲಿ. ನೋಡಿ 45 ಇದೆ, ಇದನ್ನು
ಫರ್ದರ್ ಪಾರ್ಟ್ ಹೇಳಬೇಕಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೌದಾ ಈಕ್ವಲ್ ಟು 45 ಇಂಟು 3 ಮೇಲೆ ಫೋಕಸ್ ಮಾಡಿದ್ದೇನೆ 3 ಪರ್ಸನ್ಸ್ ಇದ್ದಾರೆ ಆನ್ಸರ್ ಎಷ್ಟು ಬಂತು ಇದ್ರದ್ದು 135 ಇಯರ್ಸ್ ಅಂತ ಹೇಳ್ಬೋದು. ಹಾಗಾದರೆ ಎ ಸಿ ಡಿ ಬಗ್ಗೆ ಹೇಳಬೇಕಾದ್ರೆ 51 ಓಕೆನಾ ಲೈಕ್ ಎ ಪ್ಲಸ್ ಸಿ ಪ್ಲಸ್ ಡಿ ಇದು ಎಷ್ಟು ಬಂತು 51 ಇಂಟು 3 ಅಗೇನ್ 53 ಇಯರ್ಸ್ ಆಯಿತು ಓಕೆನಾ. ಹಾಗಾದರೆ ಡಿ ಬಂದುಬಿಟ್ಟು 56 ಬಿ ಬಂದು ಎಷ್ಟು ಹಾಗಾದರೆ ಡಿ ಯ ಒಂದು ಎಷ್ಟು ಬರ್ತದೆಯಾ 56 ಓಕೆನಾ. ಎ ಪ್ಲಸ್ ಸಿದು ಬಂದುಬಿಟ್ಟು ಎ ಪ್ಲಸ್ ಸಿ ಫೈನ್ ಡಿ 56 ಆಯಿತು. ಎ ಪ್ಲಸ್ ಸಿ ಬಗ್ಗೆ ಹೇಳಬೇಕಾದ್ರೆ 53 153 ಮೈನಸ್ 56 ಆನ್ಸರ್ ಬಂದುಬಿಟ್ಟು ಅಂದರೆ 97 ಇಯರ್ಸ್ ಆಗಿ ಕಂಡು ಬಂದಿದೆ. ಹಾಗಾದರೆ ಹೇಳಬೇಕಾದ್ರೆ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಸಿ ಹೌದಾ. ಎ ಪ್ಲಸ್ ಬಿ ಪ್ಲಸ್ ಸಿ ಹೇಳಬೇಕಾದ್ರೆ ದಟ್ ಈಸ್ 135 ಮೈನಸ್ 97 ಸೊ ಆನ್ಸರ್ ಬಂದುಬಿಟ್ಟು 38 ಇಯರ್ಸ್ ಅಂತ ಹೇಳ್ಬೋದು ಓಕೆನಾ. ಸೊ ಹಾಂ ದಿಸ್ ಇಸ್ ವಾಟ್ 38 ಆನ್ಸರ್ ಫೈನ್. ನೆಕ್ಸ್ಟ್ it takes seriously if taken seriously the most important benefit of correctly carried out the evolution can ensure decision about the progressions of students, improved teaching, improved learning, categorizing students on the basis of their achievements. ಹಾಗಾದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ if taken most the benefit of correctly carried out evolution ಒಂದು ಅಂಶದ ಬಗ್ಗೆ ಹೇಳಬೇಕಾದ್ರೆ ಫಸ್ಟ್ ಸ್ಟೆಪ್ಸ್ ಯಾವ್ದು ಬರ್ತದ್ರಿ ಬಿ ಆ್ಯಂಡ್ ಸಿ ದಟ್ ಈಸ್ ಬಿ ಆ್ಯಂಡ್ ಸಿ ಇಂಪ್ರೂವ್ ಟೀಚಿಂಗ್ ಆ್ಯಂಡ್ ಇಂಪ್ರೂವ್ ಲರ್ನಿಂಗ್ ಓಕೆನಾ. ಸೊ ಹಿಯರ್ ಆನ್ಸರ್ ಬಂದುಬಿಟ್ಟು ವಾಟ್ ಇಸ್ ದಟ್ ಬಿ ಆ್ಯಂಡ್ ಸಿ ಮೀನ್ಸ್ 4th ಅಂತ ಹೇಳ್ಬೋದು ಓಕೆನಾ. ವಿಮ್ ಮ್ಯಾಟ್ ನೆಕ್ಸ್ಟ್ ಕ್ವೆಶನ್ ವಿ ಮ್ಯಾಕ್ಸ್ ಹೌದಾ. Vmax that is worldwide interoperability for microwave access ಓಕೆನಾ. ಮೈಕ್ರೋವೇವ್ ಆಕ್ಸೆಸ್ ಅಂತ ಹೇಳ್ಬೋದು. ಒಂದು ಹೈ ಸ್ಪೀಡ್ ಡೇಟಾವನ್ನು ಪ್ರೊವೈಡ್ ಮಾಡುವಂಥದ್ದು ಓಕೆನಾ. ಲೈಕ್ ಸ್ಪೀಡ್ ಅಪ್ ಟು ಎಷ್ಟು ಹೇಳ್ತಾನೆ 70 Mbps fixed whereas 30 Mbps for mobiles ಅಂತ ಹೇಳ್ಬೋದು. ಬೇಸಿಕಲಿ ಇದು ಯಾವೊಂದು ಏರಿಯಾದಲ್ಲಿ ಕಂಡು ಬರ್ತದ್ರಿ ಮೆಟ್ರೋಪಾಲಿಟಿಯನ್ ಒಂದು ಏರಿಯಾದಲ್ಲಿ ಕಂಡು ಬರ್ತದೆ ಯೂಸಿಂಗ್ ಮೈಕ್ರೋವೇವ್ ಫ್ರೀಕ್ವೆನ್ಸೀಸ್ ಓಕೆನಾ. ಫೈನ್ ನೆಕ್ಸ್ಟ್ ಕ್ವೆಶನ್ identify the benefits of biodiversity. ಬಯೋಡೈವರ್ಸಿಟಿಯ ಒಂದು ಬೆನಿಫಿಟ್ಸ್ ಬಗ್ಗೆ ಹೇಳಬೇಕಾದ್ರೆ contribution to human food supplies, providing important medicines, supporting ecosystem stability, aesthetic and cultural value ಬಗ್ಗೆ ಹೇಳಬೇಕಾದ್ರೆ तो all 4 ABCD ಅಂತ ಹೇಳ್ಬೋದು ಓಕೆನಾ. ಸೊ ಕ್ರಾಪ್ ಆಯಿತು, ಲೈಫ್ ಸ್ಟಾಕ್ ಆಯಿತು, ಫಿಶ್ ಆಯಿತು, ಇದು ಪ್ರೊವೈಡ್ ಮಾಡುವಂಥದ್ದು. ಪ್ರೊವೈಡಿಂಗ್ ಇಂಪಾರ್ಟೆಂಟ್ ಮೆಡಿಸಿನ್ಸ್ ಬಗ್ಗೆ ಹೇಳಬೇಕಾದ್ರೆ ಲೈಕ್ modern drugs derived from the plants. ಸಪೋರ್ಟಿಂಗ್ ಇಕೋಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ resilience against disturbance, higher diversity enhances resilience against disturbances via species redundancy,
and functional complementarily. Then aesthetic cultural value ಬಗ್ಗೆ ಹೇಳಬೇಕಾದ್ರೆ biodiversity inspires ecotourism, correct, art, recreation and spiritual cultural identities worldwide. ಸೊ ಬಯೋಡೈವರ್ಸಿಟಿ ಅನ್ನೋದು ಈ 4 ಅಂಶನ ಪ್ರೊವೈಡ್ ಮಾಡ್ತದೆ ಅಂತ ಹೇಳ್ಬೋದು. ದಟ್ ಈಸ್ ABCD, ದಟ್ ಈಸ್ 4th ಕ್ವೆಶ್ಚನ್. ಫೈನ್. ನೆಕ್ಸ್ಟ್ ಕ್ವೆಶ್ಚನ್. ವೆನ್ ದ ಸ್ಟೂಡೆಂಟ್ಸ್ ಎನ್ಕೌಂಟರ್ ಡಿಫಿಕಲ್ಟೀಸ್ ಇನ್ ಅ ಕ್ಲಾಸ್ ದ ಟೀಚರ್ ಶುಡ್ ನಾಟ್. ಒಂದು ಸ್ಟೂಡೆಂಟ್ ಯಾವುದೋ ಒಂದು ಡಿಫಿಕಲ್ಟೀಸನ್ನು ಫೇಸ್ ಮಾಡ್ತಾ ಇದ್ದಾನೆ, ಎನ್ಕೌಂಟರ್ಸ್ ಡಿಫಿಕಲ್ಟೀಸ್, ಆ ಮೂಮೆಂಟಲ್ಲಿ ಟೀಚರ್ ಏನು ಮಾಡಬಾರ್ದು? ದಟ್ ಈಸ್ ನಾಟ್, ದಟ್ ಶಿ ಶುಡ್ ನಾಟ್ emphasizes. Answer is emphasize on the future and problems of failure. True. Opportunities of respond in the classroom reflects the essential for practice and building competence ಕಂಡು ಬಂದಿದ್ದಾರೆ. Reduce the task without oversimplifying stance, or it tells about maintains challenge and while making accessible. And emphasis on the future, that means should not talk about the future and the plans when he is disturbed by the difficulties ಅಂತ ಹೇಳ್ಬೋದು. Teach some useful learning strategies, definitely. Equip students tools for independence ಅಂತ ಹೇಳ್ಬೋದು. ಸೊ ಆನ್ಸರ್ ಇಸ್ 3. ದೆನ್ 25th ಬಗ್ಗೆ ಹೇಳಬೇಕಾದ್ರೆ ಇನ್ಫಾರ್ಮಲ್ ಎಕ್ಸ್ಪೆರಿಮೆಂಟಲ್ ಡಿಸೈನ್ಸ್ ಆರ್ that is before and after without control design, after only with control design, and before and after with control design. That is ಏನು ಹೇಳ್ತಾ ಇದೆ ಅಂದರೆ ಆನ್ಸರ್ 2, 3B, BCE is there? Yes, the 4th one. Answer is 4th. Fine. Measures changes. Okay, fine. Next 26 ನೋಡಿ. 26 ಬಗ್ಗೆ ಹೇಳಬೇಕಾದ್ರೆ was dropping as an unauthorized real-time interpretations, snooping, just hacks system for the fun of it, grey hat hacker. This is very important noting. Process of secret capture. That is C and this is B. Trojan looks like a legitimate software. That is D. A as 4. Wrong. A as 4 and the B as second. The answer is this. Then C as 1. What is, am I right? 1 is 4, 2 is 3. 1 is 4, 2 is 3 and 3 is 2. ನೋಡಿ ನಾನು ಡ್ರಾಯಿಂಗ್ ಮಾಡಿದ್ದೀನಿ, ಒಂದು ನಿಮಿಷ. One is 4, A, 2 is 3, B, C is 2, C and D is 1. C is 2 and D is 1. The answer is this. B is 3 ಆಗಬೇಕಲ್ಲ? ಆಗಿದೆ. ಫೈನ್. The answer is this. ಅಂದರೆ ಫಸ್ಟ್ ಒನ್, ಆಪ್ಷನ್ ಇಸ್ 1. ಹಾಗಾದರೆ what is the meaning of this? Eavesdropping match with ಇದರ ಡಿಸ್ಕ್ರಿಪ್ಷನ್ ಏನು ಕೊಡ್ತಾ ಇದೆ? an unauthorized real time interception ಬಗ್ಗೆ ಹೇಳಬೇಕಾದ್ರೆ passive
listening to network traffic in real time without permission. Without permission. Okay now. Then snooping ಬಗ್ಗೆ ಹೇಳಬೇಕಾದ್ರೆ casual authorized, that is process of secret capture. Snooping process of secret ಹೇಳಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ, casual unauthorized, casual ಇದೆ, unauthorized ಇದೆ, probing, exploration of system out of curiosity. Okay now. Then grey hat hacker ಏನು ಹೇಳ್ತಾ ಇದ್ದಾನೆ, that is just hacks the system for the fun of it. Nice. Grey hacks without permission ಏನು ಮಾಡ್ತಾ ಇದ್ದಾರೆ, ನಮ್ಮ ಒಂದು ಡಾಟಾವನ್ನು ನೋಡುವಂಥದ್ದು ಕೆಲಸ ಗ್ರೇ ಹ್ಯಾಟ್ ಹ್ಯಾಕರಿಂದಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಜಸ್ಟ್ ಫಾರ್ ದ ಫನ್ ಆ್ಯಂಡ್ ಕ್ಯೂರಿಯಾಸಿಟಿ. ವಾಟ್ ಅಬೌಟ್ ದ ಟ್ರೋಜನ್, ದ ಫೋರ್ತ್ ಒನ್ ಬಗ್ಗೆ ಹೇಳಬೇಕಾದ್ರೆ ಟ್ರೋಜನ್ ವಾಟ್ ಇಟ್ ಟೆಲ್ಸ್, ಮಾಲ್ವೇರ್, ಇದು ಒಂದು ಮಾಲ್ವೇರ್ ಅಂತ ಹೇಳ್ಬೋದು. ಓಕೆನಾ, ವೈರಸ್ ಅಂತ ಹೇಳ್ಬೋದು. ಓಕೆನಾ. ಡಿಸ್ಗೈಸ್ಡ್ ಏನು ಹೇಳ್ತಾ ಇದ್ದಾನೆ, ಆಸ್ ಯೂಸ್ಫುಲ್ ಪ್ರೋಗ್ರಾಮ್ to trick users into installation. ಅಂದರೆ ನೀವು ಯಾವುದೋ ಒಂದು ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ತೀರಂದರೆ ಅದರೊಂದಿಗೆ ಈ ಒಂದು ವೈರಸ್ ಮಾಲ್ವೇರ್ ಟ್ರೋಜನ್ ಅನ್ನೋದು ನಮ್ಮ ಮೊಬೈಲಲ್ಲಿ ಆಯಿತು ಸಿಸ್ಟಮ್ದಲ್ಲಿ ಡಿಸ್ಗೈಸ್ ಆಗಿ ಎಂಟ್ರಿ ಕೊಡ್ತದೆ ಅಂತ ಹೇಳ್ಬೋದು. ಹಾಗಾದರೆ ದೆನ್ ವಾಟ್ ಅಬೌಟ್ ದ ಹ್ಯಾಟ್ ಬಗ್ಗೆ ಹೇಳಬೇಕಾದ್ರೆ ಕಂಪ್ಯೂಟರ್ದಲ್ಲಿ ಕಂಡು ಬಂದಿರುವಂಥ ಒಂದು ಹ್ಯಾಟ್ಸ್ ಬಗ್ಗೆ ಹೇಳಬೇಕಾದ್ರೆ ಹ್ಯಾಕರ್ಸ್, ಅನದರ್ ನೇಮ್ ಹ್ಯಾಕರ್ಸ್ ಬಗ್ಗೆ ಹೇಳಬೇಕಾದ್ರೆ ದಟ್ ಈಸ್ ವೈಟ್ ಹ್ಯಾಟ್ ಸ್ಟ್ಯಾಂಡ್ಸ್ ಫಾರ್ authorized to test systems. Black hat ಏನು ಹೇಳ್ತಾ ಇದ್ದಾನೆ, malicious hackers exploiting systems illegally for profit, damage or theft. Black hackers, fine. And the 3, that is grey hat. ಇವಾಗ ನೋಡಿದ್ರಲ್ಲ ಗ್ರೇ ಹ್ಯಾಟ್ ಅಂತ ಹೇಳ್ಬೋದು. ಸೊ ವಿಥೌಟ್ ಪರ್ಮಿಷನ್ ಬಟ್ ಡಿಸ್ಕ್ಲೋಸ್ ಫೈಂಡಿಂಗ್ ಎಥಿಕಲಿ ಆಂಬಿಗ್ಯೂಸ್. ನೆಕ್ಸ್ಟ್ ಅದರ್ ಹ್ಯಾಟ್ಸ್ ಬಗ್ಗೆ ಹೇಳಬೇಕಾದ್ರೆ ಫೋರ್ತ್ ಒನ್ ದಟ್ ಈಸ್ ರೆಡ್ ಹ್ಯಾಟ್ ಏನು ಹೇಳ್ತದೆ, ವಿಜಿಲೆಂಟಿಸ್ ಹಂಟಿಂಗ್ ಬ್ಲ್ಯಾಕ್ ಹ್ಯಾಟ್ಸ್ ಅಗ್ರೆಸಿವ್ಲಿ. vigilantes hunting black hats aggressively ಅಂತ ಹೇಳ್ಬೋದು. ಅಗ್ರೆಸಿವ್ ಆಗಿರ್ತವೆ ಈ ಒಂದು ಹ್ಯಾಕರ್ಸ್ ಅಂತ ಹೇಳ್ಬೋದು. ದೆನ್ ಫಿಫ್ತ್ ಒನ್ ಏನು ಹೇಳ್ತಾ ಇದ್ದಾರೆ, ಗ್ರೀನ್ ಹ್ಯಾಟ್. ವಾಟ್ ಇಸ್ ದಟ್? ಗ್ರೀನ್ ಹ್ಯಾಟ್ ಏನು ಕಂಡು ಬರ್ತದ್ರಿ, hacking novice eager to learn. ಜಸ್ಟ್ ಫಾರ್ ಲರ್ನಿಂಗ್ ಪರ್ಪಸ್ ಆಗಿ ಈ ಒಂದು ಹ್ಯಾಕರ್ಸ್ ಏನು ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಯಾವ ಥರ ಹ್ಯಾಕನ್ನು ಕೈಗೊಳ್ಬೇಕು ಸಮ್ವಾಟ್ ಗ್ರೀನ್ ಹ್ಯಾಟ್ ಅವ್ರಿಗೆ ಹೇಳಲಾಗ್ತದೆ. ಓಕೆನಾ. ಈಗರ್ ಟು ಲರ್ನ್, ಇನ್ನು ಬೆಟರ್ ಈಗರ್ ಟು ಲರ್ನ್. ದೆನ್ ದ 6th one, ವಾಟ್ ಇಸ್ ದಟ್? ಬ್ಲೂ ಹ್ಯಾಟ್. ಏನು? ಟೆಸ್ಟ್ ಪ್ರೀ ರಿಲೀಸ್ ಸಾಫ್ಟ್ವೇರ್ ಫಾರ್ ಬಗ್ಸ್. Test free release software for bugs. Okay na? So there are 6 hats anta helbodu. Black ide, am I right? Black, white, black, grey, red, green, blue. These are the hackers hat anta helbodu. Hackers hat. Fine. Then next question.
ethical and moral values that students should acquire through education involve patriotism, sacrifice, intellectual vigor, equality, fraternity. Patriotism stands for what is that? Love. Or the love for country, national integration. Sacrifice, selfishness, service anta helbodu. Intellectual vigor, no. Equality, that is social justice and impartiality regardless of caste or gender, and fraternity, brotherhood, unity in diversity, empathy. So ಇಲ್ಲಿ ಏನು ಹೇಳ್ತದೆ ethical and moral values that students should acquire through the education: patriotism, sacrifice, equality and fraternity. That is ABDE. Yes, the answer is 4. Here answer I did now. 1 minute. Fine. Next, which of the following is not basis postulate with regard to scientific method? Usually scientific methods are, one is that empirical evidence reliance. Second one, relevant concepts utilize, utilization. Third one, objectivity, considerations, commitment. ನಾನು ನೀಟ್ ಬರೀತಾ ಇಲ್ಲ, ಪ್ಲೀಸ್ ನೀವು ನೋಡ್ಕೊಳ್ಳಿ, ವರ್ಡ್ಸ್ನ ಕ್ಯಾಚ್ ಮಾಡ್ಕೊಡ್ರಿ. ನೆಕ್ಸ್ಟ್, ಮೆಥಡಾಲಜಿ, ಟ್ರಾನ್ಸ್ಪರೆನ್ಸಿ, and a fifth one, what is that? Generalization of theories. Okay na, fine. ಹಾಗಾದ್ರೆ scientific method ದಲ್ಲಿ ಯಾವುದು not a basic postulate with regard of scientific, made known as a concern of critical scrutiny, utilize relevant concepts ಇದೆ. It is not commitment to only objective consideration. Objective consideration, yes, ಇದು ಇದೆ. Next, it aims at formulating most general anxious or what can be termed as a scientific theory ಅಂತ ಹೇಳ್ತಾ ಇದ್ದಾನೆ. that is 5th. so ಇಲ್ಲಿ ಏನು ಹೇಳ್ತಾ ಇದ್ದಾರೆ, the answer ಬಂದ್ಬಿಟ್ಟು yes, the 3. the answer ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾನೆ, 3. it is not commitment to only objective consideration. okay now, ಇನ್ನೇನು ಹೇಳ್ತಾ ಇದ್ದಾನೆ ಅವನು, ಥರ್ಡ್ ಒನ್, ಆಬ್ಜೆಕ್ಟಿವ್ ಕನ್ಸಿಡರೇಷನ್, ಕಮಿಟ್ಮೆಂಟ್, ಫ್ಯಾಕ್ಟ್ಸ್ ಇಂಟರ್ಪ್ರಿಟೇಟೆಡ್ ಫ್ರೀ ಫ್ರಮ್ ಪರ್ಸನಲ್ ಬಯಾಸ್, ನಾಟ್ ಅಂತ ಹೇಳ್ತಾ ಇದ್ದಾನೆ, ಬಟ್ ಮಾಡ್ತಾ ಇದೆ ಅದು. ದಟ್ ಈಸ್ 3. ಸೊ ಇದೇನಿದ್ರಿ ನಾಟ್ ಆಗಿ ಕಂಡು ಬಂದಿದೆ. ಇಟ್ ಈಸ್ ಕಮಿಟೆಡ್ ಟು ಓನ್ಲಿ ಆಬ್ಜೆಕ್ಟಿವ್ ಕನ್ಸಿಡರೇಷನ್ ಅಂತ ಬರಬೇಕಾಗಿತ್ತು, ಅದು ನಾಟ್, ಇಟ್ ಈಸ್ ನಾಟ್ ಅಂತ ಬಂದಿದೆ. ದಟ್ ವುಡ್ ಬಿ ದ ನಾಟ್ ಎ ಟೈಪ್ ಆಫ್ ಒಂದು ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ಬೋದು. ಸೊ ಆನ್ಸರ್ ಇಸ್ 3. ಫೈನ್. Letter method shall be selected for a class. Teaching aptitude ಕೇಳಿದ್ದಾರೆ ನೋಡಿ ಬಹಳಷ್ಟು. ಓಕೆನಾ? ಸೊ A and C. Teacher is a good orator. Yes. Curricular objectives demand so. The answer is A. 3. A and C. So here C. Okay now. Next 30 questions. Last one ನೋಡೋಣ. Deliberate sampling is also known as, very nice, that is purposive or probability sampling ಅಂತ ಹೇಳಬಹುದು. Here the researchers select the participants based on specific criteria, purposive, specific criteria or judgmental ಅಂತ ಹೇಳ್ಬೋದು. ಓಕೆನಾ? ಕರೆಕ್ಟ್. ಫ್ರಮ್ ದ ಎಕ್ಸ್ಪರ್ಟ್ ಜಡ್ಜ್ಮೆಂಟ್ ಒಂದು ಆಧಾರದ ಮೇಲೆ ಈ ಒಂದು ಡಿಲಿಬ್ರೇಟ್ ಸ್ಯಾಂಪ್ಲಿಂಗ್ ಅನ್ನೋದು ಇನ್ನೊಂದು ಹೆಸರೇ ಪರ್ಪಸಿವ್ ಆರ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಈಸ್ ನೋನ್ ಆಸ್ ಎ ಡಿಲಿಬ್ರೇಟ್ ಸ್ಯಾಂಪ್ಲಿಂಗ್ ಅಂತ ಹೇಳ್ಬೋದು. ಓಕೆನಾ? ಸೊ ದ ಆನ್ಸರ್ ಈಸ್ ವಾಟ್? 2. ಓಕೆನಾ? ಎಸ್.
ಸೊ ಅಪ್ ಟು 30 ಕ್ವಶನ್ಸನ್ನು ನೋಡಲಾಗಿದೆ. ಆನ್ ಮೈ ನೆಕ್ಸ್ಟ್ ಕ್ಲಾಸ್ ಐ ಡೂ ಕಂಟಿನ್ಯೂ ಟು ಅನಲೈಸ್ ರಿಮೈನಿಂಗ್ ಆನ್ಸರ್ಸ್. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓ ಮೈ ಗಾಡ್. Deliberate sampling is also known as a pervasive or probability sampling ಅಂತ ಹೇಳ್ಬೋದು. ಫೈನ್. ಆನ್ ಮೈ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂಷನ್ ಪಾರ್ಟ್ ಆಫ್ ಅನಾಲಿಸಿಸ್ ಆಫ್ ರಿಮೈನಿಂಗ್ ಕ್ವಶನ್ಸ್ ಅಂತ ಹೇಳ್ತೀನಿ. ಓಕೆನಾ? ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.